ಸೊ ನಾವು ಇಷ್ಟೊತ್ತು ಈ ಒಂದು ಅದ್ಭುತವಾದಂತಹ ಧ್ಯಾನ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ನಾವೆಲ್ಲರೂ ಈಗ ಈ ಒಂದು ಸತ್ಸಂಗಕ್ಕೆ ಹೋಗೋಣ. ಸೊ ನಾವೆಲ್ಲ ಈಗ ಲಾಸ್ಟ್ 6 ದಿನದಿಂದ ಜ್ಞಾನ ನವರತ್ನಗಳನ್ನ ತಿಳಿತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು 7ನೇ ನವರತ್ನ ಅನುಭವವೇ ಜ್ಞಾನ. ಸೊ ನೋಡಿ, ನಾವೆಲ್ಲ ಧ್ಯಾನದ ಬಗ್ಗೆ, ಸಮಯ, ಸಾಧನೆ, ಎಲ್ಲ ವಿಷಯಗಳ ಬಗ್ಗೆ ತಿಳಿತಾ ಬರ್ತಿದ್ದೀವಿ. ಇವತ್ತು ಅನುಭವ. ಸೊ ಅನುಭವವೇ ಜ್ಞಾನ. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅನುಭವವೇ ಜ್ಞಾನ ಅಂತ. ಆ ವಿಷಯವನ್ನ ಒಂದು ರತ್ನವಾಗಿ ಕೊಟ್ಟಿದ್ದಾರೆ ನಮಗೆ. ಆ ರತ್ನವನ್ನ ನಮಗೆಲ್ಲ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ತೀರ್ಥವತಿ ಮೇಡಮ್ ಇದ್ದಾರೆ. ಅವರನ್ನ ಸ್ವಾಗತ ಮಾಡೋಣ. ವೆಲ್ಕಮ್ ಮೇಡಮ್, ಓವರ್ ಟು ಯು. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಲ ಅಮ್ಮನವರಿಗೆ ನಮಸ್ಕರಿಸುತ್ತಾ, ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಈ ದಿನದ ಸತ್ಸಂಗದಲ್ಲಿ ನನಗೆ ಬಂದಂತಹ ವಿಷಯ ಜ್ಞಾನದ ನವರತ್ನಗಳಲ್ಲಿ ಅನುಭವವೇ ಜ್ಞಾನ ಅನ್ನೋದು 7ನೇ ಜ್ಞಾನವಾಗಿದೆ ಇದು. ಇಲ್ಲಿ ನಿಮ್ಗೆ ದಿನಾ ನಾವು ಪತ್ರಿಜಿಯವರ ಕಾನ್ಸೆಪ್ಟ್ಸ್ಗಳು 365 ದಿನಗಳನ್ನ ದಿನಾ ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ನಮ್ಮ ಪತ್ರಿಜಿಯವರು 9 ವಿಷಯಗಳನ್ನ ನವರತ್ನಗಳಂತಾನೆ ಹೆಸರು ಕೊಟ್ಬಿಟ್ಟು ಶುರು ಮಾಡಿದ್ದಾರೆ ಮಾಸ್ಟರ್ಸ್. ನಿಮ್ಗೆ ಗೊತ್ತಿರ್ಬೋದು ನವರತ್ನಗಳೆಲ್ಲ ಯಾವ್ಯಾವ ಇದಾವೆ. ಜನರಲ್ ಆಗಿ ನೋಡಿದಾಗ ಅಂದ್ರೆ ಮುತ್ತು, ರತ್ನ ಎಲ್ಲ ಹೇಳ್ತೀವಿ, ಪಚ್ಚೆ, ವಜ್ರ, ವೈಡೂರ್ಯಗಳನ್ನೆಲ್ಲ ಹೆಸರುಗಳನ್ನ ಕೊಟ್ಕೊಂಡ್ ಬರ್ತೀವಿ. ಅಂದ್ರೆ ಅದು ಎಷ್ಟು ಶ್ರೇಷ್ಠವಾಗಿದ್ದಾವೆ. ಕೆಲವ್ರಂತೂ ನೋಡಿರ್ಬೋದು ಆ 9 ರತ್ನಗಳನ್ನ ಉಂಗುರವಾಗಿ ಮಾಡ್ಕೊಂಡು ಬೆರಳಿಗೆ ಹಾಕೊಂಡಿರ್ತಾರೆ. ಅಂದ್ರೆ ಅಷ್ಟು ಶ್ರೇಷ್ಠವಾಗಿದೆ ಆ 9 ರತ್ನಗಳು ಅಂತ. ಅದೇ ರೀತಿ ನಮ್ಮ ಪತ್ರಿಜಿಯವರು ಸಹ ಏನ್ ಮಾಡಿದ್ದಾರೆ, 9 ರತ್ನಗಳನ್ನ ನಮಗೆ ನಮ್ಮ ಜ್ಞಾನನ ಹೆಚ್ಚು ಮಾಡ್ಕೊಳಕ್ಕೆ ಅವರು ಕೊಟ್ಕೊಂತ ಬಂದಿದ್ದಾರೆ. ಅದರಲ್ಲಿ 9 ರತ್ನಗಳಲ್ಲಿ ಇವತ್ತು 7ನೇ ರತ್ನದವರೆಗೂ ಬಂದಿದೀವಿ. ಆ 7 ರತ್ನಗಳು ಯಾವ್ಯಾವು ಅಂತ ಹೇಳ್ಕೊಂಡು ಬಂದ್ಬಿಡ್ತೀನಿ ಮಾಸ್ಟರ್ಸ್ ಒಂದ್ಸರಿ. ಆತ್ಮವೇ ಪರಬ್ರಹ್ಮ, ಜೀವವೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಮತ್ತೆ ಇವತ್ತು ಅನುಭವವೇ ಜ್ಞಾನ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಈ ಎಲ್ಲಾ ಜ್ಞಾನನು ಅತ್ಯುತ್ತಮವಾಗಿದೆ. ಅದರಲ್ಲಂತೂ ಅನುಭವದ ಜ್ಞಾನ ಇನ್ನೊಂದು ಮೆಟ್ಟಿಲು ಅಂತಾನೆ ಹೇಳ್ಬೋದು ಮಾಸ್ಟರ್ಸ್. ಈ ಅನುಭವದ ಜ್ಞಾನ ನಾವು ಪಡ್ಕೋಬೇಕು ಅಂದ್ರೆ ಈ 6 ಮೆಟ್ಟಿಲುಗಳು ಸಹ ಬಹಳ ಮುಖ್ಯವಾಗಿದ್ದಾವೆ. ಪ್ರತಿಯೊಂದು ಬೇಕು. ನಮಗ್ ಸಹನೆ ಬೇಕು, ಶ್ವಾಸದ ಮೇಲೆ ನಾವು ನಿಗಾ ಇಟ್ಟಿರ್ಬೇಕು, ಆಮೇಲೆ ದೇಹನೇ ದೇವಾಲಯ ಅಂತ ತಿಳ್ಕೊಂಡಿರ್ಬೇಕು. ಇವೆಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಬರುವಂತಹ ಇನ್ನೊಂದು ಮೆಟ್ಟಲನ್ನ ಇರ್ತೀವಿ, ಅದೇ ಅನುಭವ ಅಂತ ಹೇಳ್ತಾರೆ. ಅನುಭವವೇ ಜ್ಞಾನ. ಈಗ ನಿಮಗೆ ಗೊತ್ತಿರ್ಬೋದು ಮಾಸ್ಟರ್ಸ್, ಪತ್ರಿಜಿಯವರದು ಹೇಳಕ್ಕೂ ಮುಂಚೆ ಒಂದೇ ಒಂದು ನಿಮಿಷ ಜನರಲ್ ಆಗಿ ಮಾತಾಡ್ತೀನಿ ನಾನು. ಈಗ ಅನುಭವ ಹೇಗ್ ಸಿಗುತ್ತೆ? ಹುಟ್ಟಿನಿಂದ ಸಾಯೋವರೆಗೂ ನಮಗೆ ಅನುಭವ ಆಗ್ತಾ ಇರ್ತದೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ಆ ಆತ್ಮ ಬಂದಾಗ ಆ ಆತ್ಮಕ್ಕೆ ಅನುಭವವಾಗುತ್ತೆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನಾನು ಇದ್ದೀನಿ ಅಂತ. ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ಜನ್ಮ ಪಡೆದು ಹೊರಗಡೆ ಬಂದಕ್ಕೆ ಆ ತಾಯಿಯ ಗರ್ಭದಲ್ಲಿರೋದು ಏನು ನಮಗೆ ನೆನಪಿರೋದಿಲ್ಲ. ಆದ್ರೆ ಆ ಆತ್ಮಕ್ಕೆ ಅದರ ಅನುಭವ, ಅದರ ನೆನಪು ಇದ್ದೇ ಇರುತ್ತೆ. ಈಗ ತಾಯಿಯ ಹೊಟ್ಟೆಯಿಂದ ಬಂದ ನಂತರ ಆ ಮಗುವಿಗೆ ಆಗುವ ಒಂದೊಂದು ಅನುಭವ ಅಂದ್ರೆ ಒಂದೊಂದು ಕ್ಷಣ, ಅದು ಒಂದೊಂದು ತಿಂಗಳಾಗಿರ್ಬೋದು, ವರ್ಷದವರೆಗೂ, ಅಂದ್ರೆ ಹುಟ್ಟಿನಿಂದ ನಾವು ಸಾಯೋವರೆಗೂ ಪ್ರತಿ ಸೆಕೆಂಡು ನಾವು ಅನುಭವನ ಪಡ್ಕೊಂಡು ಬರ್ತಾನೆ ಇರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಮಗು ಹುಟ್ಟಿದ ನಂತರ ಏನ್ ಮಾಡುತ್ತೆ, ಒಂದೊಂದೇ ಹಂತಗಳನ್ನ ಅನುಭವದ ರೂಪದಲ್ಲಿ ಪಡ್ಕೊಂತ ಬರುತ್ತೆ. ಈಗ ಏನ್ ಮಾಡುತ್ತೆ ಅದ್ ಮಗು, ಫಸ್ಟ್ ಹಸುವಿಗೆ ಅಳೋದನ್ನ ಕಲಿಯುತ್ತೆ. ಅಂದ್ರೆ ತಾನು ಅತ್ರೆ ತಾಯಿ ನನಗೆ ಹಾಲನ್ನ ಕೊಡ್ತಾಳೆ ಅನ್ನೋ ಒಂದು ಅನುಭವ ಮೊದಲನೇ ಅನುಭವ ಆಗಿರುತ್ತೆ ಮಾಸ್ಟರ್ಸ್. ನೋಡಿ, ಅದಕ್ಕೆ ಅಷ್ಟುವರೆಗೂ ಗೊತ್ತೇ ಇರಲ್ಲ ನನಗೆ ಊಟ ಅಂದ್ರೆ ಹಾಲನ್ನ ಕೊಡ್ತಾರೆ ಅನ್ನೋದು. ಅಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳತ್ತೆ. ತನಗೆ ಹಸು ಗೊತ್ತಾಗಿದ ತಕ್ಷಣನೇ ಅಳೋದಕ್ಕೆ ಶುರುವಾಗಿ ಅದಕ್ಕೆ ಗೊತ್ತಾಗುತ್ತೆ, ನಾನು ಅತ್ರೇನೆ ನಮ್ಮಮ್ಮ ನನಗೆ ಹಾಲನ್ನ ಕೊಡೋದು ಅಂತ. ಇದು ಒಂದು ಅನುಭವ ಮಗುವಿಗೆ ಹೆಂಗ್ ಕಲಿಯುತ್ತೆ. ಅನುಭವದ ಮೂಲಕ ಅದು ಜ್ಞಾನನ ಪಡ್ಕೊಂತ ಬರುತ್ತೆ. ಅದೇ ರೀತಿ ಈಗ ಇನ್ನೊಂದು ಎಕ್ಸಾಂಪಲ್, ನೀವು ಮಗು
ಓಡಾಡೋದು, ಅಂಬೆಗಾಲು ಇಟ್ಕೊಂಡು ಓಡಾಡ್ತಾ ಇರುತ್ತೆ ಅನ್ಕೊಳ್ಳಿ. ಅದೇನ್ ಮಾಡಿದತ್ತೆ, ಅಗ್ಲ ಏನ್ ಮಾಡುತ್ತೆ, ದೇವ್ರ ಮನೆ ಕಡೆ ಹೋಗ್ತಾ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿರ್ಬೋದು ನೀವು. ಅದು ತಾಯಿಗಂತೂ ಗಾಬರಿ, ದೇವ್ರ ಮನೆಗೆ ಒಳಗ್ ಹೋಗ್ತಾ ಇದೆ ಮಗು ಅಂದೇಟ್ಕೆ ಏನ್ ಮಾಡ್ತಾಳೆ, ಆ ಮಗುವಿಂದ ಓಡೋಗಿ ಆ ಮಗುನ ಎಳ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಆ ಮಗು ಬಿಡೋದಿಲ್ಲ. ಅದಕ್ಕೆ ಅಲ್ಲಿ ಅಟ್ರಾಕ್ಷನ್, ಆ ದೇವರ ಮನೆಯಲ್ಲಿ ಯಾವ್ದ್ರ ಅಟ್ರಾಕ್ಷನ್, ದೀಪದ ಅಟ್ರಾಕ್ಷನ್. ಅದ್ ಏನು, ಆ ಬೆಳಕೇನು, ಅದ್ ಯಾಕೆ ಹಂಗೆ ಉರಿತಾ ಇದೆ ಅನ್ನೋ ಒಂದು ಅದು ತಿಳುವಳಿಕೆ ಬರೋದಕ್ಕೆ ಅದೇನ್ ಮಾಡುತ್ತೆ, ಆಗ್ಲಾಗ್ಲ ದೇವ್ರ ಮನೆಗೆ ಹೋಗ್ತಾ ಇರುತ್ತೆ. ತಾಯಿ ಎಲ್ಲಿ ಮಗು ಸುಟ್ಕೊಂಡ್ಬಿಡುತ್ತೋ ಅಂತ ಗಾಬರಿಲಿ ಅವಳು ಎಳ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಅದು ಕೊನೆವರೆಗೂ ಬಿಡೋದಿಲ್ಲ. ಎಲ್ಲಿವರೆಗೂ ಅದು ಬಿಡೋದಿಲ್ಲ ಅಂದ್ರೆ ಆ ಬೆಂಕಿ, ಆ ಜ್ಯೋತಿಯನ್ನ ಮುಟ್ಟಿ ಆ ಬೆಂಕಿಯ ಸುಟ್ಕೊಂಡಾಗ ಮಾತ್ರ ಅದಕ್ಕೆ ಅರಿವಾಗುತ್ತೆ ಆ ಬೆಂಕಿಯ ಅನುಭವ. ಅದು ಬೆಂಕಿಯಿಂದ ಅನುಭವನ ಪಡ್ಕೊಳ್ಳುತ್ತೆ. ಅಂದ್ರೆ ಬೆಂಕಿನ ನೋಡಿದ ತಕ್ಷಣನೇ ಅದು ಯಾವತ್ತೂ ಮತ್ತೆ ಕೈ ಹಾಕೋದಿಲ್ಲ. ಅದು ಒಂದು ದೊಡ್ಡ ಅನುಭವವಾಗಿ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಈ ರೀತಿಯಾಗೆಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅನುಭವನ ಪಡ್ಕೊಂತಾನೆ ಬರ್ತೀವಿ. ಈಗ ನಮ್ಮ ಪತ್ರಿಜಿಯವರು ಅನುಭವವೇ ಜ್ಞಾನ ಅನ್ನೋದನ್ನ ಯಾವ ರೀತಿ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ. ನಾವು ಸಾಧನೆಯ ಪರಂಪರೆಯನ್ನು ಮಾಡುತ್ತಾ ಹೋದಾಗ ನಮಗೆ ಅನುಭವಗಳು ಬರುತ್ತಾ ಹೋಗುತ್ತವೆ ಅಂತಾರೆ. ಅದೇ ಜ್ಞಾನ, ಅದೇ ಅನುಭವದ ಜ್ಞಾನ ಅಂತಾರೆ ಪತ್ರಿಜಿ. ನಾವು ಅನುಭವವನ್ನು ಬೇಕಾದ ರೀತಿಯಲ್ಲಿ ಪಡೆಯುತ್ತಾ ಹೋಗುತ್ತೇವೆ. ಯಾವುದೆಲ್ಲ ಕಾರಣವಾಗುತ್ತವೆ ನಾವು ಜ್ಞಾನ ಪಡೆಯಲು ಅಂತಾರೆ. ಯಾವುದೆಲ್ಲ ಕಾರಣ ಸಿಗ್ತಾ ಇದೆ ಅನ್ನೋದನ್ನ ಒನ್ ಬೈ ಒನ್ ತಗೊಂಡು ಹೋಗ್ತಾ ಇದ್ದೀನಿ ಮಾಸ್ಟರ್ಸ್. ನಾನು ಸಂಗೀತದ ಜ್ಞಾನ, ಸಂಗೀತ ಕಲಿಯಲು ಶುರು ಮಾಡಿದೆ, ನಮಗೆ ಗೊತ್ತಾಗುತ್ತೆ ರಾಗನ ಕಲಿಯೋದು. ಎಷ್ಟೊಂದು ರಾಗಗಳಿದಾವೆ ಅಲ್ವಾ ಮಾಸ್ಟರ್ಸ್. ಅದರಲ್ಲಿ ಕಲ್ಯಾಣಿ ರಾಗ ಆಗಿರ್ಬೋದು, ಶಂಕಾಭರಣ ರಾಗ ಆಗಿರ್ಬೋದು, ಮತ್ತೆ ಮೋಹನ ರಾಗನು ಸಹ ಕಲಿತೀವಿ. ಅದರ ಜೊತೆಗೆ ಬರೀ ರಾಗ ಅಷ್ಟೇ ಅಲ್ಲ, ತಾಳಗಳನ್ನು ಸಹ ನಾವು ಕಲಿತೀವಿ. ಒಂದೊಂದು ರಾಗವು ಒಂದೊಂದು ಅನುಭವವನ್ನ ನಮ್ಗೆ ಕೊಡುತ್ತಾ ಹೋಗುತ್ತದೆ. ಏಕೆಂದ್ರೆ ಎಲ್ಲಾ ರಾಗವು ಒಂದೇ ರೀತಿ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪತ್ರಿಜಿಯವರು ಇಲ್ಲಿ. ಮತ್ತೆ ನಾವು ಎಷ್ಟೋ ಈ ನಮ್ಮ ಜೀವನದಲ್ಲಿ ಎಷ್ಟೋ ಮನುಷ್ಯರ ಜೊತೆ ಒಡನಾಟ ನಡೆಸ್ತೀವಿ. ಒಬ್ಬೊಬ್ಬರ ಜೀವನವು ಒಂದೊಂದು ತರಹ ಇರುತ್ತದೆ, ಅವರ ಅನುಭವವೂ ಸಹ ಬೇರೆ ಬೇರೆಯಾಗಿಯೇ ಇರುತ್ತದೆ. ಇದು ಪ್ರಾಪಂಚಿಕ ಜೀವನದ ಅನುಭವವಾಗಿದೆ ಅಂತಾರೆ ನಮ್ಮ ಪತ್ರಿಜಿಯವರು. ಒಬ್ಬೊಬ್ಬ ಮನುಷ್ಯನ ಜೀವನದಲ್ಲೂ ಒಂದೊಂದು ರೀತಿಯ ಅನುಭವ ಆಗುತ್ತೆ ಅಂತ ಹೇಳ್ತಾ ಇರೋದು. ಈಗ ಉದಾಹರಣೆ ಕೊಡ್ತಾರೆ, ನಾನು ಇಲ್ಲಿ ಮೈಸೂರಿನಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಮಾಸ್ಟರ್ಸ್. ಈಗ ಹೈದರಾಬಾದನ್ನ ಮ್ಯಾಪ್ ನಲ್ಲಿ ಮಾತ್ರ ನಾನು ನೋಡಿರ್ತೀನಿ, ಇಲ್ದಿದ್ರೆ ಹೈದರಾಬಾದಿನ ವಿವರಣೆಯನ್ನು ಮಾತ್ರ ನಾನು ಓದಿರ್ತೀನಿ. ನಾನು ಹೈದರಾಬಾದಿಗೆ ಹೋಗೇ ಇಲ್ಲ, ಅದ್ರದ್ದು ಜ್ಞಾನ ನನಗೆ ಗೊತ್ತಿರೋದಿಲ್ಲ. ಮತ್ತೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಪುಸ್ತಕದಲ್ಲಿ ಓದಿರ್ತೀನಿ, ಅಲ್ಲಿಯ ಮುತ್ತು ರತ್ನಗಳ ಬಗ್ಗೆ ಏನೆಲ್ಲ ಹೇಗಿದೆ, ಅವುಗಳು ಎಲ್ಲಿ ಸಿಗ್ತವೆ, ಮತ್ತೆ ಓಸ್ಮಾನಿಯಾ ಯೂನಿವರ್ಸಿಟಿ ಎಲ್ಲಿದೆ, ಮತ್ತು ಇನ್ನೂ ಮುಂತಾದ ವಿಷಯಗಳನ್ನ ನಾವೆಲ್ಲ ಕುಳಿತುಕೊಂಡೆ ಪುಸ್ತಕಗಳಲ್ಲೇ ಓದ್ಕೊಂಡು ನಾವು ಪಡ್ಕೊಂಡಿರ್ತೀವಿ. ಇದನ್ನ ಏನಂತ ಕರೀತಾರೆ ಪತ್ರಿಜಿಯವರು ಅಂದ್ರೆ, ಬರೀ ಇದು ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿನಗೆ ಜ್ಞಾನ ಸಿಕ್ಕಿರಲ್ಲ, ಅನುಭವದ ಜ್ಞಾನ ಇರೋದಿಲ್ಲ, ಬರೀ ಇನ್ಫಾರ್ಮೇಶನ್. ಕುತ್ಕೊಂಡು ನಾವು ಪುಸ್ತಕದಲ್ಲಿ ಓದಿದ್ರೆ ನಮ್ಗೆ ಸಿಗೋದು ಇನ್ಫಾರ್ಮೇಶನ್ ಮಾತ್ರ ಅಂತ ಹೇಳ್ತಾರೆ. ನಿಮ್ಗೆ ಒಂದು ಗಾದೆನೂ ಗೊತ್ತಿರ್ಬೋದು ಮಾಸ್ಟರ್ಸ್, ಏನಪ್ಪಾ ಅಂದ್ರೆ ಪುಸ್ತಕದ ಬದನೆಕಾಯಿ ಸಾರಿಗ್ ಬರುತ್ತಾ ಅಂತ ಹೇಳ್ತಾರೆ. ಅಂದ್ರೆ ಪುಸ್ತಕದಲ್ಲಿ ಬದನೆಕಾಯಿನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದು ಸಾರಿಗೆ ಹಾಕ್ಬೋದು ಅಂತ ನಾವು ತಿಳ್ಕೊಂಡ್ರೆ ಅದಷ್ಟೇ ಜ್ಞಾನ ಆಗಿರುತ್ತೆ, ಇನ್ಫಾರ್ಮೇಶನ್ ಆಗಿರುತ್ತೆ. ಆದ್ರೆ ಬದನೆಕಾಯಿ ಸಾರಿಗೆ ಉಪಯೋಗಿಸ್ಕೋಬೇಕು ಅಂದ್ರೆ ನಿಮ್ಗೆ ಬದನೆಕಾಯಿನ ಬೆಳೆಯೋದು ಗೊತ್ತಿರ್ಬೇಕು. ಅದನ್ನ ಯಾವ ರೀತಿ ಬೀಜ ಹಾಕಿ, ಅದನ್ನ ನೀರ್ ಹಾಕಿ, ಅದ್ರ ಗಿಡ ಬೆಳೆದು ಅದು ಬದನೆಕಾಯಿ ಬಿಟ್ಟಾಗ ಅದನ್ನ ಸಾರಿಗೆ ಉಪಯೋಗ ಬರುತ್ತೆ ಅನ್ನೋದು ಅನುಭವ ಮಾಸ್ಟರ್ಸ್ ಇಲ್ಲಿ. ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ಗೂ ನಮ್ಮ ಅನುಭವದ ಜ್ಞಾನಕ್ಕೂ ತುಂಬಾ ಅಜಗಜಾಂತರದ ವ್ಯತ್ಯಾಸ ಇರುತ್ತೆ ಅಂತ ಇಲ್ಲಿ ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಇಲ್ಲಿ ನಮ್ಗೆ ಹೈದರಾಬಾದಿನ ಜ್ಞಾನ ಬೇಕು ಅಂದ್ರೆ ನೀನು ಹೈದರಾಬಾದಿಗೆ ಹೋಗ್ಬೇಕು ಮರಯ್ಯ. ಅವಾಗ ಅಲ್ಲಿ ಏನ್ ನೋಡ್ತೀರಾ, ಮುತ್ತು ರತ್ನಗಳ ನೋಡಿ ಅದನ್ನ ಅನುಭವ ಪಡಿತೀರಾ. ಅದೇ ರೀತಿ ನೀವು ಓಸ್ಮಾನಿ ಯೂನಿವರ್ಸಿಟಿಯನ್ನು ಸಹ ನೋಡ್ಕೊಂಡು ಬಂದಾಗ ನಿನಗೆ ಹೈದರಾಬಾದಿನ ಜ್ಞಾನ ಸಿಗತ್ತೆ ಅಂತ ಹೇಳ್ತಾರೆ. ಅವಾಗ ಎಲ್ರು ಹೇಳ್ತಾರೆ, ಓ ಅವನಿಗೆ ಹೈದರಾಬಾದಿನ ಜ್ಞಾನ ತುಂಬಾ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾರೆ ಅಂತ.
ಅದೇ ರೀತಿ ನೀವು ಮದ್ರಾಸಿಂದು ಇರ್ಬೋದು ಅಥವಾ ಡೆಲ್ಲಿಯ ಜ್ಞಾನ ಇರ್ಬೋದು, ಯಾವುದೇ ಜ್ಞಾನ ಇರ್ಬೋದು, ನೀವು ಅಲ್ಲಿ ಹೋಗಿ ಸ್ವತಂತ್ರ ಒಂದೇ ರೀತಿಯಲ್ಲಿ ಅಂದ್ರೆ ಒಂದು ಇದ್ರಲ್ಲಿ ನೀವು ಅಲ್ಲಿ ಹೋದಾಗ ಮಾತ್ರ ನಿಮಗೆ ಸಾಧ್ಯ ಆ ಅನುಭವನ ಪಡ್ಕೊಳ್ಳೋದಿಕ್ಕೆ. ಬರೀ ಕೂತ್ಕೊಂಡ್ರೆ ನಿಮಗೆ ಬರೀ ಇನ್ಫಾರ್ಮೇಶನ್ ಮಾತ್ರ ಸಿಗುತ್ತೆ ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ ಈ ಜ್ಞಾನ ಇನ್ನೂ ಯಾವ ರೀತಿನಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾರೆ ಅಂದ್ರೆ, ಪುಸ್ತಕ ಓದುವಾಗ ಅಂತ ಹೇಳ್ತಾ ಇದ್ದಾರೆ. ಯಾವೆಲ್ಲ ಪುಸ್ತಕಗಳನ್ನು ಓದಿದಾಗ ಇಲ್ಲಿ ಪುಸ್ತಕಗಳನ್ನು ಓದಿದಾಗ ನಮಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆಗೆ ಪತ್ರಿಜಿ ಹೇಳ್ತಾರೆ, ಓಶೋರವರು 1.5 ಲಕ್ಷ ಪುಸ್ತಕಗಳನ್ನ ಓದಿದ್ದಾರೆ ಅಂತ. ಪತ್ರಿಜಿಯವರು ಸಹ ಲಕ್ಷದ ಮೇಲೆ ಪುಸ್ತಕಗಳನ್ನೆಲ್ಲ ಓದಿದ್ದಾರೆ. ಅವ್ರಿಗೆಲ್ಲ ಯಾವ ರೀತಿ ಜ್ಞಾನ ಸಿಕ್ಕಿದೆ ಅಂತ ಅಂದ್ರೆ, ಓಶೋರವರ ಪುಸ್ತಕ ಓದುವಾಗ, ಮತ್ತೆ ಸ್ವಾಮಿ ರಾಮರವರ ಪುಸ್ತಕ ಓದುವಾಗ, ಅನಿ ಬೆಸೆಂಟರವರ ಪುಸ್ತಕ, ಯೋಗಾನಂದ ಪರಮಹಂಸರ ಪುಸ್ತಕ, ರಾಮಕೃಷ್ಣ ಪರಮಹಂಸರದು, ರಮಣ ಮಹರ್ಷಿಯ ಪುಸ್ತಕ, ಕಾಳಿದಾಸರ ಪುಸ್ತಕ, ಇವುಗಳನ್ನೆಲ್ಲ ಓದ್ಕೊಂತ ನಾವು ಬಂದಾಗ ನಮ್ಗೆ ಏನ್ ಸಿಗುತ್ತೆ? ಆ ಪುಸ್ತಕದ ಜ್ಞಾನ ಸಿಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬರ ಅನುಭವವು ಒಂದೊಂದು ರೀತಿಯಲ್ಲಿದೆ. ಅನುಭವಗಳಲ್ಲಿ 100 ತರಹದ ಅನುಭವಗಳಿವೆ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ಅನುಭವವಾಗುತ್ತದೆ ಎಂದು ಹೇಳ್ತಾರೆ ನಮ್ಮ ಗುರುಗಳು. ಇಲ್ಲಿ ನಾವು ಉಪನಿಷತ್ ಓದಿದರೆ ಏನ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆತ್ಮವೇ ಪರಬ್ರಹ್ಮ, ಜೀವವೇ ದೇವರು ಎಂದು ತಿಳಿದುಕೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ಪುಸ್ತಕಗಳನ್ನು ಓದಿದರೆ ಪುಸ್ತಕದ ಜ್ಞಾನ ದೊರೆಯುತ್ತದೆ ಅಂತ ಹೇಳ್ತಾರೆ. ಮತ್ತೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಭಗವದ್ಗೀತೆ, ಬ್ರಹ್ಮಸೂತ್ರ, ಇನ್ನು ಮುಂತಾದ ಪುಸ್ತಕಗಳನ್ನು ಓದಿದಾಗೆಲ್ಲ ಅದರಲ್ಲಿ ಇರುವ ತಿಳುವಳಿಕೆಯನ್ನು ನಾವು ಜ್ಞಾನದ ರೂಪದಲ್ಲಿ ಪಡ್ಕೊಂಡು ಹೋಗ್ತೀವಿ. ಈ ಪುಸ್ತಕದ ಜ್ಞಾನನ ಪಡ್ಕೊಂಡು ಹೋಗೋದನ್ನ ನಮ್ಮ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂತವ್ರಿಗೆ ಅಂದ್ರೆ, ಪಾಂಡಿತ್ಯವನ್ನು ಹೊಂದಿರುವಂತಹ ಪಂಡಿತರು ಅಂತ ಕರೀತಾರೆ. ಪುಸ್ತಕದ ಜ್ಞಾನವನ್ನು ಬರೀ ಪುಸ್ತಕದ ಜ್ಞಾನವನ್ನ ಬೆಳೆಸ್ಕೊಂಡು ಹೋದ್ರೆ ನಮ್ಗೆ ಏನ್ ಸಿಗುತ್ತೆ? ಪಾಂಡಿತ್ಯ ಸಿಗುತ್ತೆ. ಆ ಪಾಂಡಿತ್ಯವನ್ನು ಗಳಿಸ್ಕೊಂಡಿರುವಂತ ವ್ಯಕ್ತಿಗಳನ್ನ ಪಂಡಿತರು ಅಂತ ಮಾತ್ರ ಹೇಳ್ಬಹುದು ಅಂತ ಹೇಳ್ತಾರೆ. ಪುಸ್ತಕದ ಜ್ಞಾನವನ್ನು ಅನುಭವದ ಜ್ಞಾನವನ್ನಾಗಿಸಿಕೊಳ್ಳಬೇಕು ಅಂತಾರೆ. ನಾವು ಧ್ಯಾನದ ಹಾದಿಯಲ್ಲಿ ನಡೆಯಲೇಬೇಕು ಅಂತಾರೆ ನಮ್ಮ ಗುರುಗಳು. ಅಂದ್ರೆ ಆ ಪುಸ್ತಕದ ಜ್ಞಾನವನ್ನು ನಾವು ಧ್ಯಾನದ ಮೂಲಕ ಅನುಭವದ ಜ್ಞಾನವನ್ನಾಗಿ ಮಾಡ್ಕೋಬಹುದು ಅಂತ ಇಲ್ಲಿ ಪತ್ರಿಜಿಯವರ ಅನುಭವವಾಗಿದೆ ಮಾಸ್ಟರ್ಸ್. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ನಮ್ಮ PSSM ನಲ್ಲಿ ಫಸ್ಟ್ ಏನ್ ಹೇಳ್ತಾರೆ? ಕಣ್ಣೆರಡು ಮುಚ್ಚಿ ಗಂಟೆಗಟ್ಟಲೆ ಧ್ಯಾನ ಮಾಡಿ ಮಧ್ಯದಲ್ಲಿ ಕಣ್ಣು ತೆರೆಯಬಾರದು, ಏಳಬಾರದು. ನಿನಗೆ ಕಷ್ಟವಾದ್ರೂ ಕುಳಿತು ಪುನಃ ನಾಳೆ ಹೀಗೆಯೇ ಮುಂದುವರಿಯಬೇಕು. ಹೀಗೆ ಕುಳಿತುಕೊಂಡು ಸಹನೆಯ ಮೂಲಕ ಗಂಟೆಗಟ್ಟಲೆ ನೀನು ಅಭ್ಯಾಸ ಮಾಡಿದರೆ ನಿಮ್ಮ ದಿವ್ಯ ಚಕ್ಷು ತೆರೆಯುತ್ತದೆ, ಅಂದರೆ 3ನೇ ಕಣ್ಣು ತೆರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಅಂದ್ರೆ ಗಂಟೆಗಟ್ಟಲೆ ನಾವು ಧ್ಯಾನ ಮಾಡಿದಾಗ ನಮ್ಮ 3ನೇ ಕಣ್ಣನ್ನು ತೆರೆದುಕೊಳ್ಳುವುದರ ಜೊತೆಯಲ್ಲಿ ಇನ್ನೆಲ್ಲ ನಮ್ಗೆ ಶಕ್ತಿಗಳು ಬರುತ್ತವೆ ಅಂತ ಒಂದೊಂದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಮಾಸ್ಟರ್. 2ನೇದಾಗಿ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಅಂತ ಹೇಳ್ತಾರೆ. 3ನೇದು ನಾವು 1000 ರೂಪಗಳನ್ನು ಪಡೆಯುತ್ತೇವೆ ಅಂತಾರೆ. ಸಹಸ್ರಾರದಲ್ಲಿ ಸಹಸ್ರದಳದ ಕಮಲವನ್ನು ಅರಳಿಸಿಕೊಳ್ಳುತ್ತೇವೆ ಎಂದು. ಇದೆಲ್ಲ ಅನುಭವವು ಪುಸ್ತಕ ಓದಿದರೆ ಸಿಗುವುದಿಲ್ಲ. ಧ್ಯಾನ ಮಾಡಿದರೆ ಮಾತ್ರ ಸಹಸ್ರದಳ ಅರಳಿಸಿಕೊಳ್ಳಬಹುದು. ಆಗಲೇ ಅಹಂ ಬ್ರಹ್ಮಾಸ್ಮಿ, ನರನೆ ನಾರಾಯಣ ಎಂದು ತಿಳಿಯಬಹುದು ಅಂತಾರೆ ಗುರುಗಳು. ಎಲ್ಲ ಬರೀ ಪುಸ್ತಕ ಓದಿದ್ರೆ ಸಾಕಾಗೋದಿಲ್ಲ. ನೀನು ಕೂತ್ಕೊಂಡು ಧ್ಯಾನ ಮಾಡಿದಾಗ, ಧ್ಯಾನ ಸಾಧನೆಯಲ್ಲಿ ಮಾಡಿದಾಗ ಮಾತ್ರ ನೀನು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ನಾರಾಯಣ ಅಂತ ತಿಳ್ಕೋಬಹುದು. ಅಲ್ಲಿಯವರೆಗೂ ನೀನು ಪುಸ್ತಕದ ಜ್ಞಾನ ಮಾತ್ರ ಪಂಡಿತನಾಗಿರ್ತೀಯ ಹೊರತು ನೀನು ಆತ್ಮಜ್ಞಾನಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಧ್ಯಾನವನ್ನು ಮಾಡಿದಾಗ ಮಾತ್ರ ನೀನು ಆತ್ಮಜ್ಞಾನಿ ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 4ನೇ ಪಾಯಿಂಟ್ ಹೇಳ್ತಾರೆ, ಧ್ಯಾನ ಮಾಡಿದಾಗ ನಾಡಿ ಮಂಡಲವನ್ನು ಶುದ್ಧಿ ಮಾಡಿಕೊಳ್ಳಬಹುದು ಅಂತ. ಮತ್ತೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ, ಸೂಕ್ಷ್ಮ ಶರೀರದಿಂದ ಕಾರಣ ಶರೀರಕ್ಕೆ,
ಕಾರಣ ಶರೀರದಿಂದ ಮಹಾಕಾರಣ ಶರೀರಕ್ಕೂ ಸಹ ನಾವು ಹೋಗಬಹುದು. ಯಾವಾಗ? ಧ್ಯಾನ ಮಾಡಿದಾಗ ಮಾತ್ರ ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ನೀವು ಅನೇಕ ಲೋಕಗಳನ್ನು ನೋಡಿಕೊಂಡು ಬರಬಹುದು. ಅದೇ ಅನೇಕ ಲೋಕಗಳಿದಾವೆ ಅಂತ ಗೊತ್ತು ಮಾಸ್ಟರ್ಸ್ ನಿಮ್ಗೆ. 14 ಲೋಕಗಳಿದಾವೆ. ಭೂಮಿಯಿಂದ ಕೆಳಗಡೆ 7 ಲೋಕ, ಭೂಮಿಯನ್ನು ಸೇರ್ಕೊಂಡು ಮೇಲ್ಗಡೆ 7 ಲೋಕಗಳಿದಾವೆ ಅಂತ. ಆ ಲೋಕಗಳನ್ನೆಲ್ಲ ನೋಡ್ಕೊಂಡು ಬರ್ಬೇಕು ಅಂತ ಅಂದ್ರೆ ನಮಗೆ ಧ್ಯಾನ ಬೇಕು. ಧ್ಯಾನದ ಶಕ್ತಿಯಿಂದ ನಾವು ಆ ಲೋಕಗಳನ್ನು ನೋಡ್ಕೊಂಡು ಬರುವಂತಹ ಶಕ್ತಿನ ಪಡಿತೀವಿ ಅಂತ ಇಲ್ಲಿ ನಮ್ಮ ಪತ್ರಿಜಿಯವರು ನಮ್ಗೆ ಹೇಳ್ತಾ ಇದ್ದಾರೆ. ಧ್ಯಾನದಿಂದ ಪಡೆಯುವ ಜ್ಞಾನವೇ ಅನುಭವದ ಜ್ಞಾನ. ಪಂಡಿತನು ಪ್ರಾಯೋಗಿಕವಾಗಿ ಧ್ಯಾನ ಮಾಡಿ ಅನುಭವ ಪಡೆದರೆ ಅವನು ಯೋಗಿಯಾಗುತ್ತಾನೆ. ಬರೀ ಪುಸ್ತಕದ ಜ್ಞಾನ ತಿಳಿದುಕೊಂಡರೆ ಪಂಡಿತ, ಧ್ಯಾನದ ಮೂಲಕ ಜ್ಞಾನ ಪಡೆದರೆ ಅವನು ಯೋಗಿ ಅಂತಾರೆ ಪತ್ರಿಜಿಯವರು. ಆಮೇಲೆ ಪತ್ರಿಜಿಯವರು ಹೇಳ್ತಾರೆ, ನಾವು ಧ್ಯಾನಕ್ಕೆ ಬರುವ ಮೊದಲು ಶುದ್ಧೋಧನನ ಪುತ್ರ ಸಿದ್ಧಾರ್ಥನಾಗಿರುತ್ತೇವೆ ಅಂತ ಕರೀತಾರೆ. ಅಂದ್ರೆ ಸಿದ್ಧಾರ್ಥ ಬುದ್ಧ ಆಗಕ್ಕೂ ಮುಂಚೆ ಶುದ್ಧೋಧನ ಪುತ್ರ. ಅಂದ್ರೆ ನಾವು ಸುಮ್ನೆ ಏನೂ ಧ್ಯಾನ ಮಾಡ್ದಲೇ ಇದ್ರೆ ಸಿದ್ಧಾರ್ಥನ ತರ ಇರ್ಬೇಕಾಗುತ್ತೆ ಅಂತ ಇಲ್ಲಿ ಅವರ ಮಾತಿನ ಅರ್ಥ. ನೆಕ್ಸ್ಟ್, ಧ್ಯಾನಕ್ಕೆ ಬಂದ ನಂತರ ಬುದ್ಧನಾಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯ ಶುದ್ಧೋಧನ ಪುತ್ರ ಸಿದ್ಧಾರ್ಥ, ಎಲ್ಲಿಯ ಗೌತಮ ಬುದ್ಧ. ಅವ್ರಿಬ್ರಿಗೂ ಕಂಪೇರ್ ಮಾಡ್ತಾರೆ. ಅಂದ್ರೆ ಬಿಫೋರ್ ಅವರಿಗೆ ಜ್ಞಾನೋದಯ ಆಗಕ್ಕೂ ಮುಂಚೆ ಸಿದ್ಧಾರ್ಥ ಹೇಗಿದ್ದ, ಜ್ಞಾನೋದಯ ಆದ್ಮೇಲೆ ಆ ಸಿದ್ಧಾರ್ಥ ಬುದ್ಧನಾದಾಗ ಹೇಗಿದ್ದ ಅನ್ನೋದನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾ ಇರೋದು. ಗೌತಮ ಬುದ್ಧನಿಗೆ ಧ್ಯಾನವೆಂಬ ಅನುಭವವಾಗಿ ಬಹು ಎತ್ತರದ ಜ್ಞಾನಿಯಾಗುತ್ತಾನೆ. ಸ್ವಲ್ಪ ಧ್ಯಾನ ಮಾಡಿದರೆ ಸ್ವಲ್ಪ ಜ್ಞಾನ ಬರುತ್ತದೆ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿದರೆ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತದೆ. ಶ್ವಾಸವನ್ನೇ ಗುರು ಮಾಡಿಕೊಂಡು ಸಾಧನೆಯಿಂದ ಮುಂದೆ ಹೋಗಿ ಸಹನೆಯಿಂದ ಪುರೋಗತಿಯ ಕಡೆಗೆ ಮುನ್ನಡೆಯಬೇಕು. ಆಗ ಭೌತಿಕ, ಸೂಕ್ಷ್ಮ ಕಾರಣ, ಮಹಾಕಾರಣ ಶರೀರಗಳ ಅನುಭವಗಳನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ಅನುಭವವೇ ಜ್ಞಾನ ಅಂತ ಪತ್ರಿಜಿಯವರ ಅಭಿಪ್ರಾಯ. ಉದಾಹರಣೆಗೆ ಒಂದು ದುಂಬಿ ತಗೋತಾ ಇದ್ದಾರೆ. ಆ ಒಂದು ದುಂಬಿ ಪ್ರತಿ ಒಂದು ಕ್ಷಣನೂ ಅದು ವೇಸ್ಟ್ ಮಾಡೋದಿಲ್ಲ. ಪ್ರತಿ ಒಂದು ಹೂವಿನ ಮೇಲೆ ಹೋಗಿ ಕೂತ್ಕೊಂಡು ಅದರ ಮಕರಂದವನ್ನು ಹೀರ್ಕೊಂಬಂದು ಅದು ಸಂಗ್ರಹಿಸ್ತಾ ಬರುತ್ತೆ. ದಿನ ಸಂಗ್ರಹಿಸಿ ಒಂದು ದಿನ ಅದು ಜೇನುಗೂಡಾಗಿ ಪರಿವರ್ತನೆ ಮಾಡುತ್ತೆ. ಹಾಗೆಯೇ ಪ್ರತಿಯೊಂದು ಅನುಭವದಿಂದಲೂ ಚಿಕ್ಕ ಚಿಕ್ಕ ಜ್ಞಾನವನ್ನ ನಾವು ಪಡಿತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೂ ಪಡೆಯುವಂತ ಒಂದು ಸಣ್ಣ ಸಣ್ಣ ಅನುಭವಗಳನ್ನ ನಾವು ತಗೊಂತಾ ಹೋಗ್ಬೇಕು. ಆ ಜ್ಞಾನವನ್ನು ಮಹಾ ಸಮುದ್ರದಂತೆ ವಿಸ್ತಾರ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಎಲ್ಲರೂ ಹೇಳ್ತಾರೆ ಅವನು ಮಹಾಜ್ಞಾನಿ ಎಂದು ಅಂತ. ಆ ಜೇನುಹುಳ ಹೆಂಗೆ ಒಂದೊಂದು ಹನಿನ ಕಷ್ಟಪಟ್ಟು ಸಂಪಾದನೆ ಮಾಡ್ಬಿಟ್ಟು ಅದು ಜೇನುಗೂಡಾಗಿ ಪರಿವರ್ತನೆ ಮಾಡುತ್ತೋ, ಅದೇ ರೀತಿ ನಮ್ಮ ಚಿಕ್ಕ ಚಿಕ್ಕ ಒಂದೊಂದು ಅನುಭವಗಳು ನಮ್ಗೆ ಪಾಠ ಆಗ್ಬೇಕು ಮಾಸ್ಟರ್ಸ್. ಇಲ್ಲಿ ಆ ಅನುಭವಗಳನ್ನೆಲ್ಲ ಒಂದು ಕಡೆ ಕೂಡ್ಸ್ಕೊಂತ ಹೋದ್ರೆ ಅದು ಒಂದು ದಿನ ಸಮುದ್ರವಾಗಿ ವಿಸ್ತಾರವಾಗಿ ಬೆಳ್ಕೊಂತ ಹೋಗುತ್ತೆ. ಆವಾಗ ನಮ್ಮನ್ನ ಏನಂತ ಕರೀತಾರೆ ಎಲ್ರು ಜನಗಳು ಅಂತಂದ್ರೆ ಅವನು ಮಹಾಜ್ಞಾನಿಯಪ್ಪ ಅಂತ ಕರೀತಾರೆ. ನಾವು ಕರಿತೀವಲ್ವಾ ನಮ್ಮ ಪತ್ರಿಜಿಯವರನ್ನ. ಪತ್ರಿಜಿಯವರು ಅಂದ್ರೆ ಸಾಕು ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲ ಕೈ ಎತ್ತಿ ಮುಗಿತಾರೆ. ಅಂದ್ರೆ ಅಂತಹ ಮಹಾಜ್ಞಾನಿ ಅವರು. ಅದೇನ್ ಸುಮ್ನೆ ಬಂದ್ಬಿಡ್ತಾ ಮಹಾಜ್ಞಾನಿ ಆಗೋದಕ್ಕೆ? ಅವರು ಜ್ಞಾನೋದಯ ಎಷ್ಟು ಧ್ಯಾನ ಮಾಡಿರ್ಬೋದು. ಧ್ಯಾನ ಮಾಡಿದ ನಂತರನೂ ಸಹ ಅವರು ತಮ್ಮ ಜೀವನ ಪರ್ಯಂತ ಅವರು ಧ್ಯಾನ ವಿಸ್ತರಣೆ ಮಾಡ್ಕೊಂತ ಬಂದು ಇಷ್ಟು ಜನ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳನ್ನ ಬೆಳೆಯೋದಿಕ್ಕೆ ಅವರು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅದರಿಂದ ನಾವು ಅವರನ್ನ ಮಹಾಜ್ಞಾನಿ ಅಂತ ಕರಿತೀವೋ ಹೊರ್ತು ಸುಮ್ನೆ ಮನೇಲಿ ಕೂತಿದ್ರೆ ಯಾರು ನಮ್ಮ ಪತ್ರಿಜಿ ಅವ್ರನ್ನ ಮಹಾಜ್ಞಾನಿ ಅಂತ ಕರೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇದೇ ರೀತಿ ಇವ್ರ ಪತ್ರಿಜಿ ಹೇಳ್ತಾರೆ, ಇದು PSS ಅನುಭವಗಳ PSSM ನಲ್ಲಿ ಸಿಗ್ತಾ ಇರುವಂತಹ ಅನುಭವಗಳ ಪರಂಪರೆ ಅಂತ ಹೇಳ್ತಾರೆ. ಈ ಅನುಭವಗಳ ಪರಂಪರೆ ಬರುತ್ತಾ ಹೋಗ್ತಾ ಇರುತ್ತೆ. ಇದೇ PSSM ನಲ್ಲಿ 7ನೇ ರತ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಮುಂದುವರೆದು ಪತ್ರಿಜಿ ಹೇಳ್ತಾರೆ, ನಾನು ಗತ ಜನ್ಮದಲ್ಲಿ ಎಷ್ಟೋ ಜ್ಞಾನವನ್ನು ಸಂಪಾದಿಸಿದ್ದೇನೆ. ಅದಕ್ಕೆ ಈ ಜನ್ಮದಲ್ಲೂ ಜ್ಞಾನ ಚೆನ್ನಾಗಿ ಬಂದಿದೆ.
ಅಂತ ಹೇಳ್ತಾ ಇದ್ದಾರೆ. ಗೌತಮ ಬುದ್ಧ ಕೂಡ ಅನೇಕ ಜನ್ಮದಿಂದ ಅರಿಹಂತ, ಬೋಧಿಸತ್ವ, ಆಮೇಲೆ ಬುದ್ಧನಾಗಿದ್ದು ಅಂತ ಹೇಳ್ತಾರೆ. ಮಾಸ್ಟರ್ಸ್, ಇಲ್ಲಿ ಅರಿಹಂತ ಅಂದ್ರೆ ಏನು ಅಂತಂದ್ರೆ ಕೋರಿಕೆಯನ್ನು ಜಯಿಸಿದವನಿಗೆ ಹರಿಹಂತ ಅಂತ ಕರೀತಾರೆ. ಬೋಧಿಸತ್ವ ಅಂದ್ರೆ ಅನೇಕ ಜೀವಿಗಳಿಗೆ ಬುದ್ಧತ್ವದ ಕಡೆಗೆ ಬರಲು ಸಹಾಯ ಮಾಡುವ ಯಾರೇ ವ್ಯಕ್ತಿ ಆಗಿರ್ಲಿ ಅವನು ಬೋಧಿಸತ್ವ ಅಂತ ಅವನನ್ನ ಕರಿತೀವಿ. ಆಮೇಲೆ ಸಿಗೋದೆ ಜ್ಞಾನೋದಯ ಪಡೆದಂತಹ ಬುದ್ಧತ್ವದ ಸ್ಥಾನ ಅಂತ ಇಲ್ಲಿ. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ ಇಲ್ಲಿ ಪತ್ರಿಜಿಯವರು, ಬುದ್ಧ ಆನಾಪಾನ ಸತಿ ಧ್ಯಾನ ಹೇಳಿಕೊಟ್ಟು ಬುದ್ಧ ಆಗಿದ್ದಾನೆ ಅಂತ. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗಳು ಗೌತಮ ಬುದ್ಧನೇ, ಏಕೆಂದರೆ ನಾವು ಸಹ ಬುದ್ಧನ ತರ ಆನಾಪಾನ ಸತಿ ಧ್ಯಾನ ಮಾಡುತ್ತಿದ್ದೇವೆ. ನಮ್ಮ ಪಿರಮಿಡ್ ಮಾಸ್ಟರ್ಗಳು ಎಷ್ಟೋ ಜನ್ಮದಿಂದ ಹರಿಹಂತರಾಗಿದ್ದಾರೆ, ಬೋಧಿಸತ್ವರಾಗಿದ್ದಾರೆ. ಈಗ ಪಿರಮಿಡ್ ಮಾಸ್ಟರ್ಗಳಾಗಿ ಎಲ್ಲರೂ ಬುದ್ಧರಾಗಿದ್ದಾರೆ ಎಂದು. ಹಾಗೆಯೇ ನಾವು ಬುದ್ಧನ ತರ ಎಲ್ಲಾ ಕಡೆ ತಿರುಗಾಡಿ ಪ್ರಪಂಚದೆಡೆ ಎಲ್ಲಾ ಧ್ಯಾನ ಪ್ರಚಾರ ಮಾಡುತ್ತಿದ್ದೇವೆ. ಇದೆಲ್ಲವೂ ಈಸಿಯಾಗಿ ಬರುವುದಲ್ಲ, ಜನ್ಮ ಜನ್ಮದ ಸಾಧನೆಯಿಂದ ಮಾತ್ರ ಈ ಆಧ್ಯಾತ್ಮದ ಸಾಧನೆಗೆ ಬರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿಯವರು. ಅಂದ್ರೆ ನೆಕ್ಸ್ಟ್ ಉದಾಹರಣೆ ಕೊಡ್ತಾ ಇದ್ದಾರೆ. ಬಾಲಮುರಳಿ ಕೃಷ್ಣನಿಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಬಂತು ಅಂತ ಹೇಳ್ತಾರೆ. ಅಂದ್ರೆ ಆ ಸಂಗೀತ ಸಣ್ಣ ಸಣ್ಣ ನಾವು ಬೇಕಾದಷ್ಟು ಮಕ್ಕಳನ್ನು ನೋಡಿರ್ತೀವಿ, ಇನ್ನು 2-3 ವರ್ಷ ನೆಟ್ಟಗ್ ನಮ್ಗೆ ಮಾತಾಡಕ್ ಬರ್ತಿತ್ತೋ ಇಲ್ವೋ ಅಂತಹ ಮಕ್ಕಳುಗಳು ಸರಾಗವಾಗಿ ಸಂಗೀತ ಹೇಳೋದನ್ನ ನಾವು ಬೇಕಾದಷ್ಟು ಕಡೆ ನೋಡ್ಕೊಂತ ಬಂದಿರ್ತೀವಿ. ಅದ್ ಹೇಗ್ ಸಾಧ್ಯ? ಅಷ್ಟು ಸಣ್ಣ ಮಕ್ಕಳಿಗೆ ನಮಗ್ ನೆಟ್ಟಿಗೆ ಅಕ್ಷರಗಳು ಪದಗಳು ಕೂಡಿಸ್ಕೊಂಡು ಒಂದು ವಾಕ್ಯ ಮಾಡಕ್ಕೆ ಬರ್ತಿರಲ್ಲ, ಅಂತಹ 2-3 ವರ್ಷದ ಮಕ್ಕಳುಗಳು ಸಂಗೀತನ ಆಡ್ತಾರೆ ಅಂತಂದ್ರೆ ಅವರಿಗೆ ಈ ಜನ್ಮದ ಸಾಧನೆ ಅಲ್ಲ, ಅದು ಜನ್ಮ ಜನ್ಮದಿಂದ ಬಂದಿರುವಂತಹ ಸಾಧನೆ ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ತ್ಯಾಗರಾಜರು ಸಹ ಇಷ್ಟೋ ಕೀರ್ತನೆಗಳನ್ನು ರಚಿಸಿದ್ದಾರೆ. ಕಾರಣ ಅವರು ಗತ ಜನ್ಮದಲ್ಲೂ ಕೀರ್ತನೆಯನ್ನು ರಚಿಸುತ್ತಾ ಬಂದಿದ್ದಾರೆ. ಗತ ಜನ್ಮದಿಂದ ಪಡೆದ ಅನುಭವವೇ ಈ ಜನ್ಮಕ್ಕೆ ಸಹಾಯವಾಗಿದೆ. ಎಲ್ಲಾ ಜನ್ಮದ ಅನುಭವ ಈ ಜನ್ಮದ ಜ್ಞಾನವಾಗಿರುತ್ತದೆ. ಇದೇ ನಮ್ಮ PSSM ನ 7ನೇ ಜ್ಞಾನ, ಅನುಭವವೇ ಜ್ಞಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಪತ್ರಿಜಿಯವರು. ಮಾಸ್ಟರ್ಸ್, ಇದನ್ನೆಲ್ಲ ನೋಡ್ಕೊಂಡು ಬಂದಾಗ ನಾವು ಮಾಡುವ ಒಂದೊಂದು ಕೆಲಸವೂ ಅನುಭವವಾಗುತ್ತೆ ಇಲ್ಲಿ ಎಂದು ಗೊತ್ತಾಗುತ್ತೆ. ನಮ್ಮ ಮೈಸೂರಿನಲ್ಲಿ ಮಾಡುತ್ತಿರುವ ಧ್ಯಾನ ದಸರಾವನ್ನು ನೋಡಿದ್ದೇವೆ ಅಲ್ವಾ ಮಾಸ್ಟರ್ಸ್? ನಮ್ಮ ಪತ್ರಿಜಿಯವರು ಏನಾದ್ರೂ ಈಗ ಜೀವದಿಂದ ಇದ್ದಿದ್ರೆ ಅವರು ನಮ್ಮ ಧ್ಯಾನ ದಸರಾನ ನೋಡಿ ಅವರು ಆ ಕೆಲಸವನ್ನು ಯಾವ ರೀತಿ ಶ್ಲಾಘಿಸ್ತಿದ್ರು ಅನ್ನೋದು ಒಂದು ಸಣ್ಣ ಪ್ರಯತ್ನ ನಾನಿಲ್ಲಿ ನಿಮ್ಮ ಮುಂದೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್ಸ್. ಹೇ ಚೆನ್ನಬಸವ, ಇದೇಮಿ ವೈಭವಂ ಮೈಸೂರು ದಸರಾ ಒಕತಟ್ಟು, ಧ್ಯಾನ ದಸರಾ ಇಂಕೋಗು ತಟ್ಟು, ಇದೇ ತಾನೇ మా PSSM ನ ಸಾಧನ. ಮೇಮೇ ಧನ್ಯಲು, ಮೇಮೇ ಧನ್ಯಲು. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಜ್ಞಾನವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ PSSM ಮೈಸೂರು ವೇದಿಕೆಗೆ ಮತ್ತು ಚನ್ನಬಸವ ಸಾರ್ ಮತ್ತು ಅನಿತಾ ಮೇಡಮ್ಗೂ ವಂದಿಸುತ್ತಾ ಇವತ್ತಿನ ಈ ಸತ್ಸಂಗನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಧನ್ಯವಾದಗಳು. ಅದಕ್ಕೂ ಮುಂಚೆ ಈ ಜ್ಞಾನ ಕಂಪ್ಲೀಟ್ ಆಗಿ ತೆಲುಗಿನಲ್ಲಿ ಇದ್ದಿದ್ದು, ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಟ್ಟ ನನ್ನ ಗೆಳತಿ ಲಲಿತಾಗೂ ಸಹ ನಾನು ವಂದಿಸ್ತಾ ಇದ್ದೀನಿ. ಅದರ ಜೊತೆಲಿ ನಾನು ಬರೆದು ಕೊಟ್ಟ 2 ಲೈನು ಕನ್ನಡದಲ್ಲಿ ಅದನ್ನ ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ರು. ಅದೇ ನಮ್ಮ ಈ ಚೆನ್ನಬಸವನ ಬಗ್ಗೆ ನಮ್ಮ ಪತ್ರಿಜಿಯವರು ಹೇಳಿದ್ದಂತ ಒಂದು ವಾಕ್ಯ ನನಗೆ ತುಂಬಾ ಖುಷಿ ಆಗ್ತಿದೆ ಮಾಸ್ಟರ್ಸ್. ಈಗ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆಗಿರೋರು ಒಬ್ಬೊಬ್ರು ಮಾಸ್ಟರ್ಸ್ಗಳ ಜೊತೆಯಲ್ಲಿ ನಮ್ಗೆ ಯಾವ ರೀತಿಯ ಅನುಭವವಾಗುತ್ತೆ ಅಂತ. ಈಗ ನೋಡಿ, ನಮ್ಮ ಮೇಡಮ್ ಲಲಿತಾ ಮೇಡಮ್ ನಮ್ಗೆ ಟ್ರಾನ್ಸ್ಲೇಷನ್ ಮಾಡ್ಕೊಡೋದ್ರಿಂದ ನಮ್ಗೇನಾಗುತ್ತೆ, ನಾವು ಇಲ್ಲಿ ಕೂತ್ಕೊಂಡು ಆ ಕ್ಲಾಸನ್ನ ಮಾಡೋಕೆ ಅರ್ಹತೆನ ಪಡ್ಕೊತಾ ಇದೀವಿ. ಅದಕ್ಕೋಸ್ಕರ ಈ ವೇದಿಕೆಯ ಮೂಲಕ ನನ್ನ ಗೆಳತಿ ಲಲಿತಾಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಲಲಿತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. Thank you, madam. Wonderful.
ಸೊ ಅನುಭವವೇ ಜ್ಞಾನ. ಇವತ್ತಿನ ಈ ಒಂದು ಅನುಭವ ಎಲ್ರಿಗೂ ಬೇಕು. ಯಾಕಂದ್ರೆ ಆ ನಾರ್ಮಲ್ ಆಗಿ ಇವಾಗ ಮೇಡಮ್ ಫಿಸಿಕಲ್ ದೇಹಕ್ಕೂ ಯಾವ ರೀತಿ ಅನುಭವ ಬೇಕು, ಆಧ್ಯಾತ್ಮಿಕದಲ್ಲಿ ಯಾವ ರೀತಿಯಾದಂತಹ ಅನುಭವ ಬೇಕು ಅನ್ನೋದನ್ನ ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ರು ಉದಾಹರಣೆಗಳ ಮೂಲಕ. ನಿಜವಾಗ್ಲೂ ಆಮೇಲೆ ಬುದ್ಧ ಆಗೋದು ಅದೆಲ್ಲವನ್ನ ನಮಗೆ ಉದಾಹರಣೆ ಮೂಲಕ ತಿಳಿಸ್ಕೊಟ್ಟಿದ್ರಿಂದ ನಮ್ಗೆಲ್ಲ ಮನ ಮುಟ್ಟುತ್ತೆ ಅಂತ ನಾನು ತಿಳ್ಕೊಂತೀನಿ. ಸೊ ಎಷ್ಟು ನಾವು ಧ್ಯಾನ ಮಾಡ್ತೀವಿ ಅನುಭವ ಬಂದೇ ಬರುತ್ತೆ. ನಮ್ಗೆ ಯಾವ ಅನುಭವ ಬಂದಿಲ್ಲ ಅಂದ್ರೂ ಆನಂದ ಅಂತೂ ಸಿಕ್ಕೇ ಸಿಗುತ್ತೆ. ಕೊನೆಯ ಮೆಟ್ಟಿಲು ಆನಂದ. ಆ ಆನಂದವನ್ನ ನಾವೆಲ್ಲ ಪಡಿತೀವಿ. ಸೊ ಅದಕ್ಕೆ ನಾವು ಧ್ಯಾನ ಮಾಡಲೇಬೇಕು. ಆತ್ಮಾನಂದ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ನಾವು ಪಡಿತೀವಿ. ಸೊ ವಂಡರ್ಫುಲ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಲಲಿತಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಿಜವಾಗ್ಲೂ ಅನಿತಾ ಮೇಡಮ್, ನೀವು ನಮ್ಗೆ ಈ ಒಂದು ಅವಕಾಶ ಕೊಟ್ಟಿರೋದು ನಮ್ಮಲ್ಲಿ ತುಂಬಾ ಚೇಂಜಸ್ ಆಗಿದೆ. ನಾವು ಇಷ್ಟು ದಿನ ಬರೀ ಓದಿ, ಇವಾಗ ತೀರ್ಥವತಿ ಹೇಳ್ದಂಗೆ ಬರೀ ಪಾಂಡಿತ್ಯ ಅಂತ ಅಂದ್ಬಿಟ್ಟೆನೋ ಒಂದ್ ಸ್ವಲ್ಪ ಅದು 100% ಸಿಕ್ತಿರ್ಲಿಲ್ಲ, ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತಿತ್ತು. ಯಾವಾಗ ನೀವು ಕ್ಲಾಸ್ ಮಾಡಿ ಅಂದ್ರೋ ಒಂದೊಂದೇ ಪ್ಯಾರನ್ 2 ಸಲ ಓದು 3 ಸಲ ಓದು ಅಂತಂದ್ಬಿಟ್ಟು ಓದಿ ಅದನ್ನ ನಮ್ಮ ಅನುಭವಕ್ಕೆ ತಂದ್ಕೊಂಡು ಹೇಳೋಂಗಾಗಿದೆ. ಯಾವಾಗ ಅನುಭವಕ್ಕೆ ತಂದ್ಕೊತಾ ಇದೀವೋ ನಮ್ಮಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ಇದು ಒಂದು ನೀವು ತಗೊಂಡಿರುವ ಈ ಒಂದು ಇದರಿಂದ ನಮ್ಮಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಅನಿತಾ ಮೇಡಮ್ ಆಮೇಲೆ ಚಂದ್ರಬಾಬು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟ್ರಾನ್ಸ್ಲೇಷನ್ ಅಲ್ಲೂ ನಂಗೆ ತುಂಬಾ ಖುಷಿ ಕೊಡ್ತು. ಎಷ್ಟೊಂದು ನಾಲೆಡ್ಜು ಸಿಕ್ಕಿದೆ, ಜೊತೆಗೆ ಈ ಟ್ರಾನ್ಸ್ಲೇಷನ್ ಮಾಡುವಂತಹ ಒಂದು ಅವಕಾಶನೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ತೀರ್ಥ ನಿಜವಾಗ್ಲೂ ಖುಷಿ ಆಯ್ತು ನೀವು ಕೊಟ್ಟಿದ್ದ ಕಾನ್ಸೆಪ್ಟ್ ನ. ಅನುಭವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಅಂತ ಹೇಳಿನೂ ಗೊತ್ತಾಯ್ತು. ಈ ಒಂದು ಅದ್ಭುತವಾದ ಜ್ಞಾನ ನಮ್ಗೆ ತುಂಬಾ ಚೆನ್ನಾಗಿ ನೀವು ನಿಧಾನವಾಗಿ ಹೇಳಿ ತಿಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ತೀರ್ಥ. ಥ್ಯಾಂಕ್ ಯು ಅನಿತಾ ಮೇಡಮ್. ಥ್ಯಾಂಕ್ ಯು ಲಲಿತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದು ಧ್ಯಾನದ ಇದು ನವರತ್ನಗಳಲ್ಲಿ 7ನೇದು. ಹೌದು ಸರ್. ಪ್ರಾರಂಭದಿಂದಲೇ ಚೆನ್ನಾಗಿ ವಿವರಿಸ್ಕೊಂಡು ಬಂದ್ರಿ. ಎಲ್ಲ ಒಂದೊಂದೇ ಮೆಟ್ಲುಗಳು ಅಂತ, ಸಣ್ಣ ಪ್ರತಿಯೊಂದು ಚಿಕ್ಕ ಸ್ಟಾರ್ಟಿಂಗ್ ಮೆಟ್ಲಿಂದಾನು ಹತ್ಕೊಂಡು ಬಂದ್ರೆ ನಾವು ಮೇಲನೇ ಮೆಟ್ಲಿಗೆ ಹತ್ತಕ್ಕೆ ಸಾಧ್ಯ. ಒಂದೇ ಸಲ ಜಂಪ್ ಮಾಡಕ್ಕಾಗಲ್ಲ. ಹೌದು. ಹಾಗಾಗಿ ಒಂದೊಂದೇ ಮೆಟ್ಲನ್ನ ನಾವು ಅಭ್ಯಾಸ ಮಾಡ್ಕೊಂಡು ತಿಳ್ಕೊಂಡು ಸಾಧನೆ ಮಾಡ್ಕೊಂಡು ಅನುಭವ ಪಡ್ಕೊಂಡ್ರೆ ಚೆನ್ನಾಗಿ ನಾವು ಸಾಧನೆ ಕಡೆ ಹೋಗ್ಬೋದು. ಅದರಲ್ಲಿ ಇದು ಅನುಭವ ಬಹಳ ಮುಖ್ಯನೇ. ಅನುಭವ ಇಲ್ಲಂದ್ರೆ ಏನು ಆಗೋದೇ ಇಲ್ಲ. ಇಷ್ಟೊಂದು ನಾವು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಆದ್ರೆ ಸ್ವತಃ ಅನುಭವಿಸ್ತಾ ಇದ್ರೆ ಅದು ಆ ಜ್ಞಾನ ಪಡ್ಕೊಳಕ್ ಸಾಧ್ಯನೇ ಇಲ್ಲ ಮೇಡಮ್. ನಾವು ಕೂಡ ಈಗಲೂ ಪ್ರತಿದಿನ ನಮಗೂ ಎಷ್ಟೋ ಸಲ ಕೆಲವೊಂದು ವಿಷಯಗಳ ಗೊತ್ತಿರುತ್ತೆ, ಆದ್ರೂ ಕೂಡ ನಾವು ಅದು ಕಾರ್ಯರೂಪಕ್ಕೆ ಹೋಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಬರೋ ಅನುಭವ ಒಳ್ಳೇದಾಗ್ಲಿ ಏನೇ ಆಗ್ಲಿ ಮೇಡಮ್, ಅದು ಕೆಲವು ಟೈಮು ಪಾಸಿಟಿವ್ ಆಗಿರ್ಬೋದು ಅಥವಾ ನಮ್ಗೆ ನೆಗೆಟಿವ್ ಏನೇ ಆಗ್ಲಿ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅನುಭವನೇ ಎಲ್ಲ ಒಳ್ಳೇದು. ಆದ್ರೂ ಅದರಿಂದನೂ ಕಲಿತೀವಿ, ಅಕಸ್ಮಾತ್ ನಮ್ಗೆ ತೊಂದರೆ ಆದ್ರೂ ಅದರಿಂದನೂ ಕಲಿತೀವಿ. ಎಲ್ಲ ತರದ ಅನುಭವನು ಅದು ಬೇಕೇ ಬೇಕು ಅನ್ನೋದಕ್ಕೆ ತುಂಬಾ ನಾವು ಅನುಭವಕ್ಕೆ ನೇರವಾಗಿ ಹೋದಾಗ ಸಾಧ್ಯ. ಮತ್ತೆ ನೀವು ಈ ಒಬ್ಬೊಬ್ರದ್ದು ಪ್ರಾಪಂಚಿಕ ಅನುಭವ, ಜನಗಳ ಹತ್ರ ಹೋದಾಗ ಪ್ರಾಪಂಚಿಕ ಅನುಭವ, ಮತ್ತೆ ಒಂದು ಹೈದರಾಬಾದ್ ಉದಾಹರಣೆ ಕೊಟ್ರಿ. ಅದೇ ರೀತಿ ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ, ಸುಮ್ಮನೆ ಇಲ್ಲ ಕೂತ್ರೆ ಆಗಲ್ಲ. ಅದೇ ರೀತಿ ಇದನ್ನ ನಾನು ಇದಕ್ಕೂ ಇನ್ನೊಂದು ರಿಲೇಟ್ ಮಾಡ್ತೀನಿ ಮೇಡಮ್. ಈಗ ಧ್ಯಾನ ಯಜ್ಞಗಳಾಗತ್ತೆ, ಸತ್ಸಂಗಗಳಾಗತ್ತೆ, ನಾವು ಝೂಮ್ ಅಲ್ಲಿ ನೋಡ್ಬೋದು. ಆದ್ರೆ ನಾವು ಝೂಮ್ ಅಲ್ಲಿ ನೋಡಕ್ಕೂ ನೇರವಾಗಿ ನಾವು ಅಲ್ಲಿ ಧ್ಯಾನಗಳ ಜೊತೆ ಇದ್ದು ಅಲ್ಲಿ ಲೈವ್ ಮ್ಯೂಸಿಕ್ ತಗೊಂಡಾಗ ಅಥವಾ ಅಲ್ಲಿ ಏನೋ ಒಂದು ಧ್ಯಾನ ಅನುಭವಗಳು ಪಡ್ಕೊಂಡಾಗ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ. ಆ ಅನುಭವನೇ ಬೇರೆ, ಇದೇ ಬೇರೆ. ಹಾಗೆ ಇದು ಕೂಡ ನೀವು ಈಗ ಪುಸ್ತಕ ಓದೋದ್ರಿಂದ ದೊಡ್ಡ ಮಹಾನ್ ಭಾವರುಗಳು ಹೇಳಿದ್ರಿ, ಓಶೋ ಹಾಗೆ ಬೇರೆ ಅನುಭವ ಸಿಗುತ್ತೆ. ಆದ್ರೆ ಅದು ಬರೀ ಪುಸ್ತಕದ ಅನುಭವ. ಮತ್ತೆ ಉಪನಿಷತ್ತು, ವೇದಗಳು, ಭಗವದ್ಗೀತೆ ಓದಿದಾಗ ಆತ್ಮಜ್ಞಾನ ಅನುಭವ ಇದು ತಿಳಿಯುತ್ತೆ, ಆದ್ರೆ ಅದು ಪ್ರತ್ಯಕ್ಷ ಅನುಭವ ಆಗಲ್ಲ, ಬರೀ ಪಾಂಡಿತ್ಯ ಆಗುತ್ತೆ, ಪುಸ್ತಕದ ಅನುಭವ ಆಗುತ್ತೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಅದನ್ನ ನಮ್ಮ ಪತ್ರಿಜಿಯವರು ಅದನ್ನ ಎಕ್ಸಿಕ್ಯೂಟ್ ಈ ಜ್ಞಾನನ ಅನುಭವ ಪಡ್ಕೊಳ್ಳೋದಕ್ಕೆ ಬಂದಿರೋದೇ ಪತ್ರಿಜಿಯವರು ಈ ಭೂಮಂಡಲಕ್ಕೆ. ಇಲ್ದಿದ್ರೆ ಬರೀ ಪುಸ್ತಕದ ಜ್ಞಾನ ಆಗಿ ಪಾಂಡಿತ್ಯದಲ್ಲಿ ಇರ್ತಿತ್ತು, ಅದು ಮುಂದೆ ಬರ್ತಾನೆ ಇರ್ಲಿಲ್ಲ, ಮೇಲೆ ಬರ್ತಾನೆ ಇರ್ಲಿಲ್ಲ. ಬರೀ ಅವ್ರು ಕೆಳಗೆ ಮೇಲ್ಮೇಲೆ ತೇಳ್ಕೊಂಡಿರ್ತಿದ್ವಿ, ಆಳಕ್ ಮುಳುಗ್ತಾ ಇರ್ಲಿಲ್ಲ. ಅದನ್ನ ಸಾಧ್ಯ ಮಾಡಿದ್ರೆ PSM ಇಂದ ಪತ್ರಿಜಿಯವರು ಅದನ್ನ ಅವರು ಇದ್ರಲ್ಲಿ ಹೇಳಿದ್ದಾರೆ. ಧ್ಯಾನ ಮಾಡ್ಬೇಕು, ಕಣ್ಮುಚ್ಕೊಂಡು ಗಂಟೆಗಟ್ಟಲೆ ಕೂತು ನಾವು ಸರದ ಮೇಲೆ ಗಮನ ಇಟ್ಟಾಗ ಹೇಗೆ ನಮ್ಗೆ ಅದು ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ. 3ನೇ ಕಣ್ಣು ಆಗ್ಬೋದು, ಕುಂಡಲಿನಿ ಜಾಗೃತಿ ಆಗ್ಬೋದು, ಸಹಸ್ರದಳ ಕಮಲ ಹರಡೋದು, ಅದ್ರ ಬಗ್ಗೆ ಎಲ್ಲ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಹೋದ್ರಿ ಡೀಟೇಲ್ ಆಗಿ. ನಿಜವಾಗ್ಲೂ ಇದು ಬಹಳ ಅದ್ಭುತ.
ತಿಳ್ಕೊಳ್ಳುವಂಥದ್ದು ನಿಜ. ಪ್ರತಿಯೊಬ್ರು ಕೂಡ ನಾವು ಮನನ ಮಾಡ್ಕೊಳ್ಳೋದು, ಪ್ರತಿ ಕ್ಷಣನೂ ನಾವು ಕೂಡ ಇದನ್ನ ಡೀಪ್ ಆಗಿ ತಿಳ್ಕೊಳ್ಬೇಕು, ಅನುಭವ ಹೇಗೆ ಪಡ್ಕೊಳ್ಳೋದು ಅಂತ. ಮತ್ತೆ ದುಂಬಿದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಕೊಟ್ಟಿ. ಜೇನುಹುಳ ಹೇಗೆ ಹೇಳ್ದಾಗೆ ಮೇಡಮ್, ನಾನು ಓದಿದ್ದೀನಿ. ಮತ್ತೆ ಅದನ್ನ ಒಂದು ಜೇನುಹುಳ ಅದೆಷ್ಟೋ ಲಕ್ಷ ಹೂಗಳ ಹತ್ರ ಹೋಗುತ್ತಂತೆ. ಒಂದು ಜೇನುಹುಳ ನಂಬಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ದಾಂಡೇಲಿ ಹತ್ರ ಒಂದು ಜೇನು ಗೂಡಿಂದು ಒಂದು ಇದನ್ ಮಾಡಿದ್ದಾರೆ, ನರ್ಸರಿ. ಅಲ್ಲಿ ಪ್ರಾತ್ಯಕ್ಷಿಕ ಅನುಭವ ಹೇಳ್ತಾರೆ. ಅದು ಒಂದೊಂದು ಜೇನುಗೂಡುಗಳು ಅದ್ರದ್ದು ಹಿಸ್ಟ್ರಿ ಹೇಳ್ತಾರೆ. ಜೇನು ಹುಳದ ಹುಟ್ಟಿದಾಗಿಂದ ಅದು ಕೊನೆವರೆಗೂ ಪ್ರಯಾಣ ಏನ್ ಮಾಡುತ್ತೆ, ಹೇಗೆ ಅದು ಜೇನುಗೂಡು ಅದೆಷ್ಟು ಎಲ್ಲ ಅದ್ಭುತವಾಗಿ ಅದು ನಾನು ಅಲ್ಲಿ ಕೇಳಿದ್ದೀನಿ, ಹೋಗಿದ್ದೀನಿ, ನೋಡಿದ್ದೀನಿ. ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಗೆ ನಂಬಕ್ಕೆ ಅಸಾಧ್ಯ. ಒಂದು ಜೇನು ಹುಳ ಅಷ್ಟು ಕೆಲಸ ಮಾಡುತ್ತೆ, ಹೇಗೆ ಸಾಧ್ಯ ಅಂತ. ಅದ್ಭುತ ಅಲ್ವಾ? ಅಷ್ಟೆಲ್ಲ ಮಾಡೋದ್ರಿಂದಾನೇ ಜೇನು ಇದ್ರ ಎಲ್ಲ ಭೂಮಂಡಲದಲ್ಲಿ ಎಲ್ಲ ಆಹಾರಕ್ಕಿಂತ ಅತ್ಯಂತ ಶ್ರೇಷ್ಠ, ಅತ್ಯಂತ ಮಧುರ, ಅತ್ಯಂತ ಶುದ್ಧ ಜೇನುತುಪ್ಪ. ಮೀನೆಲ್ಲ ಪೊಲ್ಯೂಟೆಡ್, ಯಾವುದು ಕೂಡ ಅಷ್ಟು ಶುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಪರಿಪೂರ್ಣತೆ, ಅಷ್ಟೊಂದು ಪರಿಶ್ರಮ ಆ ಜೇನುಹುಳದ್ದು. ನೋಡಿ ಮೇಡಮ್, ಎಷ್ಟು ಒಂದು ಅದೊಂದು ಉದಾಹರಣೆ. ನಿಜವಾಗ್ಲು ನಾವು ಮನುಷ್ಯರಿಗೆ ಜ್ಞಾನ ಪಡೆಯೋಕೆ ಅದ್ಭುತವಾದ ಉನ್ನತ ಹೈಯೆಸ್ಟ್ ಜೇನುತುಪ್ಪದಂತ ಜ್ಞಾನ ಪಡೆಯಬೇಕಂದ್ರೆ ನಾವು ಕೂಡ ಜೇನುಹುಳಗಳ ರೀತಿಯಲ್ಲೇ ನಾವು ಹೇಳಿದಾಗೆ ಪ್ರತಿ ಸಣ್ಣದ್ರಿಂದ ಅನುಭವ ಪಡ್ಕೊಂಡು ಅದು ಮಹಾಸಾಗರವಾಗಿ ಪರಿವರ್ತನೆ ಆಗುತ್ತೆ ಅಂತ. ಅದೇ ರೀತಿ ಪತ್ರಿಜಿಯವರು ತಾವೇ ಸ್ವತಃ ಉದಾಹರಣೆ ಕೊಡ್ಕೊಂಡು ಲಕ್ಷಾಂತರ ಪುಸ್ತಕ, ಓಶೋರು ಕೂಡ ಲಕ್ಷಾಂತರ ಪುಸ್ತಕ ಓದಿ ಸಣ್ಣ ಅನುಭವಗಳು ಎಷ್ಟೆಲ್ಲ ಪಡ್ಕೊಂಡು ಅವ್ರು ಹಿಂದಿನ ಜನ್ಮಗಳ ಹಲವಾರು ಜನ್ಮಗಳಲ್ಲೂ ಕೂಡ ಅವರೆಲ್ಲ ಸಾಧನೆ ಮಾಡ್ಕೊಂಡು ಬಂದು ಅದನ್ನ ಈಗ ಮಹಾಸಾಗರವಾಗಿ ಪರಿವರ್ತನೆ ಅಂತ. ನಾವು ಕೂಡ ಒಂದು ಮಹಾ ಪುಣ್ಯಶಾಲಿಗಳಾಗಿದ್ದೀವಿ ಅದ್ರ ಜೊತೆ ಹೋಗಕ್ಕೆ. ಹಾಗೆ ಕೂಡ ಬೇಸಿಗೆ ಮಾಸ್ಟರ್ಗಳ ಬಗ್ಗೆನೂ ಪಾಪ ಪತ್ರಿಜಿಯವರು ಪ್ರತಿ ಸಲ ಹೇಳ್ತಾನೆ ಇರ್ತಾರೆ. ತುಂಬಾ ಅವ್ರು ಒಂಥರ ಎನ್ಕರೇಜಿಂಗ್ ರೀತಿಯಲ್ಲಿ ಬೇಸಿಗೆ ಮಾಸ್ಟರ್ಗಳ ಬಗ್ಗೆ ಬಹಳ ಹೆಮ್ಮೆಯಿಂದ ತುಂಬಾ ಅವ್ರು ಹೇಳ್ತಾನೆ. ಎಲ್ಲರೂ ಬೇಸಿಗೆ ಮಾಸ್ಟರ್ಗಳು ಒಬ್ಬೊಬ್ರು ಬುದ್ಧರೇ ಅಂತಾರೆ. ಎಲ್ಲರೂ ಬುದ್ಧನ ರೀತಿಯಲ್ಲಿ ಅರಿಯಂತ ಬೋಧಿಸತ್ವ ಬುದ್ಧನ ವಿವರಣೆಗಳ ನೀವೆಲ್ಲ ಡಿಫ್ರೆನ್ಸ್ ಹೇಳಿದ್ರಿ ಏನೇನು ಅಂತ ಹಂತಗಳು. ಅದು ಬೋಧಿಸತ್ವ ಇದು ಬರೀ ಇದನ್ನ ಪಡ್ಕೊಂಡಿರ್ತಾರೆ ಅಷ್ಟು ಅನುಭವ. ಆಮೇಲೆ ನಂತರ ಬೇರೆಯವ್ರಿಗೆ ಹಂಚೋದು, ಮತ್ತೆ ಜ್ಞಾನೋದಯ ಪಡ್ಕೊಳ್ಳೋದು ಬುದ್ಧರ ಅಂತ. ಅದೇ ಕಡೆ ಬೇಸಿಗೆ ಮಾಸ್ಟರ್ಗಳು ಬುದ್ಧರ ರೀತಿ ಎಲ್ಲಾ ಕಡೆ ಹೋಗಿ ಜ್ಞಾನ ಹಂಚ್ತಾ ಇದಾರೆ ಅಂತ ಬಹಳ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ತುಂಬಾ ಸಂತೋಷ ಆಯ್ತು. ತುಂಬಾ ಬಹಳವಾದ ಜ್ಞಾನ ಸಿಕ್ತು ನಮ್ಗೊಂದು. ಇದೊಂದು ಮೆಟ್ಲು ಆಯ್ತು ನಮಗೂ ಕೂಡ. ಅದು ಲಾಸ್ಟ್ ನಲ್ಲಿ ಇನ್ನೊಂದು ಅದ್ಭುತವಾಗಿ ನೀವು ಬರೆದಿದ್ದೀರಾ, ತುಂಬಾ ಚೆನ್ನಾಗಿ. PSS ಬಗ್ಗೆ ಏನು ಅಭಿಪ್ರಾಯ ಇರ್ತಿತ್ತು ಚನ್ನಬಸವ ಸರ್ ಬಗ್ಗೆ ಅಂತ ಬಹಳ ಚೆನ್ನಾಗಿ. ಅದೊಂದು ಸ್ವಲ್ಪ ಹೇಳಿ ಮೇಡಮ್ ನನಗೆ ಲಾಸ್ಟ್ ಇದೆ. ಅದು ಕನ್ನಡದಲ್ಲಿ ಬರ್ಕೊಂಡೆ ಸರ್. ಲಲಿತಾ ಮೇಡಮ್ ಅದನ್ನ ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಡು ಅಂತ ಕೇಳಿದೆ. ಅದು ತೆಲುಗಲ್ಲಿ ಹೇ ಚೆನ್ನ ಸರಿ ಸರ್. ಹೇ ಚನ್ನಬಸವ, ಇದೇಮಿ వైభవం, ಮೈಸೂರು ದಸರಾ ఒక తట్టు, ಧ್ಯಾನ ದಸರಾ ఇంకొక తట్టు, ఇదే తానే మా PSSM ನ ಸಾಧನ, ಮೇಮೇ ಧನ್ಯಲು, ಮೇಮೇ ಧನ್ಯಲು. ಸೂಪರ್ ಸೂಪರ್, ಬಹಳ ಅದ್ಭುತವಾಗಿ 2-3 ಲೈನ್ಗಳಲ್ಲಿ ನಿಜ ಬಹಳ ತುಂಬಾ ಚೆನ್ನಾಗಿ, ತುಂಬಾ ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನಿಜವಾಗ್ಲೂ ಸಾರ್ಥಕವಾದ ಒಂದು. ಖಂಡಿತ ನಮ್ಮ ಸರ್ ಅವರು ಹಾಸ್ಟೆಲ್ ಅಲ್ಲಿ ಅವರು ಎಲ್ಲ ನೋಡಿ ಪಾಪ ಅವರು ಅದೇ ಹಾಸ್ಟೆಲ್ ಅಲ್ಲಿ ಬಂದು ಹೋಗ್ಬೋದು ಸರ್. ಆದ್ರೆ ಈಗ ಶರೀರ ಇದ್ದಿದ್ರೆ ನಮ್ಗೂ ಒಂದು ಅನುಭವ ಆಗ್ತಾ ಇತ್ತಲ್ವಾ. ಅದು ನನ್ನ ಇಮ್ಯಾಜಿನೇಷನ್ ಹೇಗಿರ್ತಿತ್ತು ಅವ್ರದ್ದು ಅಂತ ಈ ಅನುಭವದ ಜ್ಞಾನ ಓದ್ಬೇಕಾದ್ರೆ ಅನಿಸ್ತು ನನಗೆ. ಅದಕ್ಕೆ ಆ ಸಣ್ಣ ಪ್ರಯತ್ನ ಮಾಡಿದೆ. ಅದು ಅದ್ಭುತವಾಗಿ ಅನಿಸ್ತಾ ಇತ್ತು ಸರ್ ಆಮೇಲೆ ಓದಿದ್ಮೇಲೆ ನನಗೂನು. ಇಮ್ಯಾಜಿನೇಷನ್ ಅಲ್ಲ ಬಿಡಿ, ಅದು ಸತ್ಯ. ಖಂಡಿತ ಅದೇ ರೀತಿಯಲ್ಲಿ ಅವ್ರು ಹೇಳ್ತಿದ್ರು. ಅದನ್ನ ನಿಜವಾಗ್ಲೂ ನಮ್ಗೆ ಇಮ್ಯಾಜಿನೇಷನ್ ಆಗ್ತಾ ಇದೆ. ಈಗ ನೀವ್ ಹೇಳಿದ್ನ ಅವ್ರು ಏನ್ ರೀತಿ ಏನಾಗ್ತಿತ್ತು ಅಂತ ನಮ್ಗೆ ಇಮ್ಯಾಜಿನೇಷನ್ ಆಗಿ ನಮ್ಗೆ ರಿಯಾಲಿಟಿ ಅನಿಸ್ತದೆ. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಈ ವೇದಿಕೆ ಕಲ್ಪಿಸಿಕೊಟ್ಟ ಅನಿತಾ ಮೇಡಮ್ಗೆ, PSSM ಎಲ್ಲ ಮಾಸ್ಟರ್ಗಳಿಗೆ ನನಗೆ ಒಂದು ದೊಡ್ಡ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅಲ್ಲ ಮೇಡಮ್, ನೀವು ಚನ್ನಬಸವ ಅನಿತಾ ಅಂತ ಸೇರಿಸ್ಬೇಕಿತ್ತು ಮೇಡಮ್. ಬೇಡ ಸರ್, ಏನೂ ಇಲ್ಲ ಸರ್. ಅವ್ರಿಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ದಂಗೆ, ಎಲ್ಲಾ ಮಾಸ್ಟರ್ಗೂ ಹೇಳ್ದಂಗೆ. ನಿಜನೇ ಬಿಡಿ, ಚನ್ನಬಸವ ಬೇರೆ ಅಲ್ಲ, ಅನಿತಾ ಮೇಡಮ್ ಬೇರೆ ಅಲ್ಲ, ಇಬ್ರು ನೀವೆಲ್ಲರೂ ಬೇರೆ ಅಲ್ಲ ಸರ್. ಎಲ್ಲರೂ ಅವ್ರು ಹೇಳಿದ್ರು ಎಲ್ರಿಗೂ ಹೇಳ್ದಂಗೆ ಸರ್. ಅನಿತತ್ವ ಎರಡು ಒಂದೇ, ಅಲ್ಲಿ ಇಬ್ರು ಸೇರಿ ಒಂದೇನೆ. ಅದು ಯಾಕೆ ಬಂತು ಅಂದ್ರೆ ಸರ್, ಒಂದು ಹಳೆಯ ವಿಡಿಯೋ ನೋಡ್ತಾ ಇದ್ದೆ. ಅದ್ರಲ್ಲಿ ಪತ್ರಿಜಿ ಮೈಸೂರಿಗೆ ಬಂದ್ಬಿಟ್ಟು ಹೇಳ್ತಾ ಇರೋದು, ಏ ಬಸವ, ಅದು ನನಗೆ ತೆಲುಗಲ್ಲಿ ಹೇಳಕ್ ಬರಲ್ಲ, ಏ ಬಸವ ಅಂತ ಅಂತಾರೆ. ಅವ್ರಿಗೆ ಪೂರಾ ಹೆಸರು ಹೇಳಕ್ ಬರಲ್ಲ. ಆಮೇಲೆ ಪಕ್ಕದಾಗಿರೋರು ಚನ್ನಬಸವ ಸರ್, ಚನ್ನಬಸವ ಅಂತ ಹೇಳ್ತಾರೆ. ಅದು ನನಗೆ ನೆನಪಾಯ್ತು ಸರ್ ಇದನ್ನ ಓದ್ಬೇಕಾರೆ.
ಸರಿ, ಅದ್ರ ಮೇಲೆ ಒಂದು ಲೈನ್ 2 ಲೈನ್ ಕನ್ನಡದಲ್ಲಿ ಬರೆಯೋಣ, ನೋಡೋಣ. ಅದು ತೆಲುಗಲ್ಲಿ ನಾನು ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀನಿ ಅಂತ ಬೇಕಾಗಿತ್ತು ನನಗೆ, ಅದಕ್ಕೆ ಹೌದು. ಅದನ್ನ ಬರ್ಕೊಂಡೆ ಅಷ್ಟೇ. ನಾನು ವಿಡಿಯೋ ನೋಡಿದ್ದೀನಿ ಮೇಡಮ್. ಪತ್ರಿಜಿ ಅವರು ಚನ್ನಬಸವ ಸರಿ ಕರೆದು ಹಾ ಸ್ಟೇಜ್ ಅಲ್ಲಿ ಮುಂದೆ ಕರೆದು ಎಲ್ಲ ಇರ್ತಾರೆ, ಕರೆದು ಬಿಟ್ಟು ಸ್ಟೇಜ್ ಮೇಲೆ ಕರೆದು ಕೊಟ್ಬಿಟ್ಟು ಮಾತಾಡಂತೆ ಕೊಟ್ಟು ಮತ್ತೆ ಅವರು ಸ್ಪಷ್ಟವಾಗಿ ಒಂದು ಹೇಳ್ತಾರೆ, ಚನ್ನಬಸವ ವಿಲ್ ಟೇಕ್ ಮೈಸೂರು ಹಾ ಹೋದಂಗೆ ಘಂಟಾಘೋಷವಾಗಿ ಸಾರಿದೆ. ಅದನ್ನ ಅವ್ರು ಇವತ್ತು ಇಬ್ರು ಸಾರ್ಥಕ ಮಾಡಿದಾರೆ ಮೇಡಮ್. ಮೊನ್ನೆ ಈಗ ಲಾಸ್ಟ್ ಸರ್ ಬಂದಿದ್ ಮೈಸೂರಿಗೆ ಸರ್. ಹೌದು, ನಾನು ವಿಡಿಯೋ ನೋಡಿದ್ದೀನಿ. ಮೈಸೂರಿಗೆ ಬಂದಿದ್ದು. ಅದಾದ್ಮೇಲೆ ಆಕ್ಚುಲಿ ಪ್ಲಾನ್ ಬರೋದಿತ್ತು ಸರ್, ಬರ್ಲಿಲ್ಲ. ಜೂಮ್ ಅಲ್ಲಿ ಕನೆಕ್ಟ್ ಆಗಿ ಮಾತಾಡಿದ್ರು. ಸೊ ಅವಾಗ ಬಂದಾಗ ಸರ್ ತುಂಬಾ ಅದ್ಭುತವಾಗಿತ್ತು. ನಿಮ್ ಪಿರಮಿಡ್ ಓಪನಿಂಗ್ ಬಂದಾಗ್ಲೇ ಆಗಿದೆ ಮೇಡಮ್ ಅದು? ಅಲ್ಲ ಸರ್, ಅದಾದ್ಮೇಲೆ ಸರ್. ಇದು ಆದ್ಮೇಲೆ 2021 ಏನೋ ಬಂದಿದ್ದು ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಮಾಸ್ಟರ್ ಹೇಳೋದು ಅದೇ ನೋಡಿ, ಮಾಸ್ಟರ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಧ್ಯಾನ ಇಲ್ಲದೆ ಅಸಂಭವ. ಮನಸ್ಸು ಖಾಲಿ ಆಗದೆ ನಿಮ್ಗೆ ಏನು ಅರ್ಥ ಆಗಲ್ಲ. ನಾನ್ ಹೇಳೋದು ಅದೇ, ಒಬ್ಬ ರಮಣ ಮಹರ್ಷಿ ಹೇಳೋದು ಅದೇ, ಪತ್ರಿಸಾರ ಹೇಳೋದು ಅದೇ. ಕನ್ಫ್ಯೂಸ್ ಆಗ್ತದೆ. ಪ್ರತಿ ಮಾಸ್ಟರ್ ಹೇಳೋದು ಅದೇ ನೋಡಿ, ಧ್ಯಾನ ಸಾಧನೆ ಮಾಡಿ ಕೂತ್ಕೊಳ್ಳಿ. ಇನ್ನೇನ್ ಹೇಳಕ್ಕ? ಯಾಕಂದ್ರೆ ನಮ್ಮಲ್ಲಿ ಭ್ರಮೆನೇ ಹೋಗಿರಲಿಲ್ಲ, ನಮ್ಮ ಮನಸ್ಸೇ ನಿಂತಿರೋದಿಲ್ಲ. ನಿಮ್ಗೆ ಏನ್ ಹೇಳಕ್ ಸಾಧ್ಯ? ನನ್ನ ಹತ್ರ ಸುಮಾರು ಜನ ಬರ್ತಾರೆ, ಚನ್ನಬಸವ ಸರ್ ಧ್ಯಾನ ಬಿಟ್ರೆ ಬೇರೆ ಹೇಳಿ ಹೇಳೋದು ಅಂತಾರೆ. ಸರ್ ಎಕ್ಸಾಂಪಲ್ ನಮ್ಗೆ ನೋಡಿ, ಅವ್ರಿಗೆ ಅಷ್ಟು ಸಹನೆ, ಅಷ್ಟು ಒಂದು ಕ್ಲಾರಿಟಿ. ಅವ್ರು ಇವಾಗ ಎಲ್ಲೆಲ್ಲೆಲ್ಲ ಹೋಗಕ್ ಸಾಧ್ಯ ಇಲ್ಲ. ನಟರಾಜ್ ಸರ್ ಅವ್ರು ಸ್ಟಾರ್ಟಿಂಗ್ ಬಂದಾಗಿಂದ ಹೆಂಗ್ ಧ್ಯಾನ ಕೂರ್ಸಿದೀನಿ ಅಂದ್ರೆ ಸರ್ನ, ಎಲ್ಲಿ ಹೋದ್ರಲ್ಲಿ ಧ್ಯಾನ ಮಾಡ್ತಿದ್ವಿ ನಾವು ಬೇರೆ ಸೆಂಟರ್ಗಳಿಗೆ ಹೋದಾಗ ಹುಣ್ಣಿಮೆ ಧ್ಯಾನಕ್ಕೆ ಹೋಗ್ತಿದ್ವಿ. ನಾವು ಕೂತ್ರೆ, ರಾತ್ರಿ ಕೂತ್ರೆ ಬೆಳಿಗ್ಗೆ ಎದ್ದೇಳ್ತಿದ್ವಿ ನಾವು. ನಟರಾಜ್ ಸರ್ ಎಕ್ಸಾಂಪಲ್. ಆಮೇಲೆ ಚಿಕ್ಕಣ್ಣ ಸರ್ ಅಂತ ಅದ್ಭುತವಾಗಿ ಸಾಧನೆ ಮಾಡೋರು. ನಾವು ಕೆಲವೊಂದು ಸೆಂಟರ್ಸ್ಗೆ ಹೋದಾಗ ಅಲ್ಲಿಯವ್ರು ಮಲಗೋರು, ಆ ಸೆಂಟರ್ ಅವ್ರು ಮಲಗೋರು, ನಮ್ಮ ಮಾಸ್ಟರ್ಸ್ ಎದ್ದು ಧ್ಯಾನ ಮಾಡೋರು. ಗೊರಿಕೋಡಿ ಅವರು ಸೆಂಟರ್. ನಮ್ಮ ಮಾಸ್ಟರ್ಸ್ ನಟರಾಜ್ ಸರ್ ಆಯ್ತು, ಚಿಕ್ಕಣ್ಣ ಸರ್ ಆಯ್ತು, ಅಂತ ಮೇಡಮ್ ಆಯ್ತು, ನಮ್ಮ ವಿನೋದ್, ಕೃಷ್ಣ, ನಮ್ಮ ಸುಂದರಮ್ಮ, ಎಲ್ಲರೂ ಕುಂದು ಧ್ಯಾನ ಮಾಡೋರು, ಬೇರೆಯವ್ರು ಮಲಗೋರು. ಅಂದ್ರೆ ನಮ್ಮ ಮಾಸ್ಟರ್ಸ್ ಅಷ್ಟು ಕ್ಲಾರಿಟಿ ಇದೆ. ಇವೆಲ್ಲ ಮಾಸ್ಟರ್ಸ್ ನೋಡಿ, ಹೇಳಿದ್ ಮಾಸ್ಟರ್ಸ್ ನೋಡಿ ಅಷ್ಟು ಕ್ಲಾರಿಟಿ ಇದೆ ಒಳಗಡೆ. ಯಾಕಂದ್ರೆ ಎಲ್ಲ ತನಕ ನಮ್ಮ ಮನಸ್ಸು ಖಾಲಿ ಆಗಲ್ವೋ ನಮ್ಗೆ ಏನು ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಖಾಲಿ ಆಗ್ಬೇಕಂದ್ರೆ ಫಸ್ಟ್ ಸಾಧನೆ. ಏನ್ ತುಂಬ್ಸಕ್ ಸಾಧ್ಯ? ಇವಾಗ ಖಾಲಿ ಹಾಳೆನಲ್ಲಿ ಏನಾದ್ರು ಬರಿಬಹುದು, ಫುಲ್ ನಾವೇ ಹಾಳೆ ತುಂಬಿದ್ರೆ ಏನ್ ಬರೆಯಕ್ ಸಾಧ್ಯ? ನೀವೇ ತಗೊಳ್ಳಿ, ನಾವು ಮಗು ಇದ್ದ ಮನ್ಸು ಖಾಲಿ ಇತ್ತು, ಏನ್ ಹೇಳಿದ್ರೆ ಅರ್ಥ ಆಗ್ತಿತ್ತು. ಇವಾಗ ಮನಸ್ಸು ಸ್ಟಾರ್ಟ್ ಆಗಿದೆ, ದೊಡ್ಡವರಾಗಿದ್ದೀವಿ, ಬುದ್ಧಿ ಇಲ್ದೆ, ಬುದ್ಧಿ ಕಳ್ಕೊಂಡಿದೀವಿ ದೊಡ್ಡವರಾಗ್ಬಿಟ್ಟು. ಎಲ್ಲ ಮನಸ್ಸು ಏನ್ ಮಾಡ್ಬಿಟ್ಟಿದೆ, ಮನಸ್ಸು ಓಡ್ತಾ ಇದೆ. ಮನಸ್ಸು ಓಡಿ ಏನು ಅರ್ಥ ಆಗ್ತಿಲ್ಲ. ಕನ್ಫ್ಯೂಸ್ ಆಗ್ಬೇಡಿ, ವಿಷಯಗಳು ಭಾರಿ ಸರಳವಾಗಿದೆ. ಆಧ್ಯಾತ್ಮಿಕ ಅಂದ್ರೆ ಸರಳ. ಫಸ್ಟ್ ಸರಳವಾಗಿದ್ದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸರಳ ಆಗ್ಬೇಕು, ಅದು ವಿಷಯ ಇರೋದು. ಮೇಡಮ್ ಅದ್ಭುತವಾಗಿ ಹೇಳಿದ್ರು. ಪತ್ರಿಸರ್ ಅದೇ ಹೇಳಿರೋದು, ಗಂಟೆಗಟ್ಲೆ ಸಾಧನೆ ಮಾಡಿ. ಬುಕ್ಸ್ ಓದಿದ್ರೆ ಪಂಡಿತರಾಗ್ತೀವಿ. ಬುಕ್ಸ್ ಇಂದ ಬರೋದಿಲ್ಲ. ಬುಕ್ಸ್ ಇಂದ ಏನ್ ಬರುತ್ತಂದ್ರೆ, ನೀನು ಏನ್ ಧ್ಯಾನದಲ್ಲಿ ತಿಳ್ಕೊಂಡಿದ್ಯಾ, ಬುಕ್ಸ್ ಅಲ್ಲಿ ಇರೋದು 2 ಮ್ಯಾಚ್ ಆಗುತ್ತೆ ಓದಿದಾಗ. ಅವಾಗ ಏನಾಗುತ್ತೆ, ಆ ಜ್ಞಾನಕ್ಕೆ ಇನ್ನೂ ಹೆಚ್ಚಾಗುತ್ತೆ. ಆ ಒಂದು ಸ್ಟ್ರೆಂತ್ ಬರುತ್ತೆ ಜ್ಞಾನಕ್ಕೆ. ಅವಾಗ ಆ ಬುಕ್ಕಲ್ಲಿ ಓದಿರೋದಕ್ಕೆ ಒಂದು ಅರ್ಥ ಸಿಗುತ್ತೆ ನಿಮಗೆ. ಆ ಜ್ಞಾನ ಓದಿ, ಖಂಡಿತ ಓದಿ, ಬುಕ್ಸ್ ಓದಿ, ಬಟ್ ಬುಕ್ ಮೇನ್ ಅಲ್ಲ, ಧ್ಯಾನ ಫಸ್ಟ್. ಪ್ರತಿ ಮಾಸ್ಟರ್ ಹೇಳೋದಿದೆ. ರಮಣ ಮಹರ್ಷಿಗಿಂತ ಮಿಗಿಲಾರ ಯಾರಿಲ್ಲ, ಪತ್ರಿಸಾರ್ಗಿಂತ ಮಿಗಿಲಾದ್ರು ಯಾರಿಲ್ಲ. ಒಬ್ಬ ಓಶೋ ಕೂಡ ಏನ್ ಮಾಡ್ತಾನೆ, ಅವ್ನು ದೊಡ್ಡ ಪಂಡಿತ, ಮಹಾಕಾಶ್ಯಪ, ಬುದ್ಧ ಖಾಲಿ ಬಿದ್ಬಿಡ್ತಾನೆ. ಲಕ್ಷಾಂಗಟ್ಲೆ ಬುಕ್ ಓದಿರ್ತಾನೆ 2,000 ವರ್ಷದ ಹಿಂದೆ. ಅವನೇ ಬುದ್ಧ ಖಾಲಿ ಬಿಡ್ತಾನೆ. ಬುದ್ಧ 1 ವಾರ ಸುಮ್ಮನೆ ಕೂಡಿಸ್ತಾನೆ. ಅವನ ಅಹಂಕಾರ ಎಲ್ಲ ಎಳೀತೈತೆ. ಅವಾಗ ನಾವೆಲ್ಲ ಏನ್ ಮಾಡ್ಬೇಕಾಗಿದ್ದು, ಪ್ರತಿ ಪಂಡಿತರು ನೋಡಿ, ಏನೋ ಗೊತ್ತ ನಂಗೆ ಮೆರಿತಿರ್ತಾರಲ್ಲ, ಅವರೆಲ್ಲ ಏನ್ ಮಾಡ್ಬೇಕು, ಫಸ್ಟ್ ಕುತ್ಕೋಬೇಕು, ಅಹಂಕಾರ ಹೋಗುತ್ತೆ. ಎಲ್ಲ ತನಕ ಅಹಂಕಾರ ಹೋಗಲ್ವೋ, ಎಲ್ಲ ತನಕ ಮನ್ಸು ಖಾಲಿ ಆಗಲ್ವೋ, ನನಗೆ ಗೊತ್ತು ಅನ್ನೋದು ಹೋಗೋದಿಲ್ವೋ, ಅಲ್ಲೇ ತನಕ ನಾವು ಮೂರ್ಖರೇ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಬರ್ಕೊಂಬಿಡ್ಬೇಕು ನಾವು ಇದನ್ನ. ನಮ್ಗೆ ಏನ್ ಗೊತ್ತು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾವ್ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಮನ್ಸು ಹೆಂಗ್ ಆಟಾಡಿಸ್ತಿದೆ ನಮ್ದು, ನಮ್ಮನ್ನ ನಾವು ಸ್ವಲ್ಪ ಗಮನಿಸ್ಕೋಬೇಕಾದ್ರೆ ಫಸ್ಟ್ ಧ್ಯಾನ ಬೇಕು. ಮತ್ತೆ ಅದು ಅರ್ಥ ಆಗ್ಬೇಕಂದ್ರೆ ಕೂಡ ಧ್ಯಾನ ಬೇಕು. ನನ್ನ ಅರ್ಥ ಮಾಡ್ಕೋಬೇಕಾದ್ರೆ ಧ್ಯಾನ ಬೇಕು. ಯಾಕಂದ್ರೆ ನನ್ನ ಹತ್ರ ಧ್ಯಾನನೇ ಇರೋದು, ಬಿಟ್ರೇನಿಲ್ಲ. ನಾನು ಎಲ್ಲ ಪ್ರತಿಯೊಬ್ಬರಿಗೆ ಹೇಳೋದು ಅದನ್ನೇ, ನಾನು ಇದು ಸತ್ಯನೇ ಹೇಳೋದು. ಅವ್ರು ಇರ್ತಾರೋ ಬಿಡ್ತಾರೋ. ಯಾಕಂದ್ರೆ ನನಗೆ ಪತ್ರಿಸರ್ ಯಾವತ್ತು ಜನಗಳು ನೋಡಿಲ್ಲ. ನೋಡಿ, ನಾವು ಜನಗಳು ನೋಡ್ಬಾರ್ದು, ಮಾಸ್ಟರ್ಸ್ ನೋಡ್ಬೇಕು, ಸತ್ಯ ನೋಡ್ಬೇಕು. ಅದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು, ಸತ್ಯಕ್ಕೆ ಕರ್ಕೊಂಡು ಹೋಗ್ಬೇಕು ಎಲ್ಲರನ್ನ. PSS ಹುಟ್ಟಿರೋದೇ ಅದೇ. ಬೇರೆಯವರೆಲ್ಲ ಪ್ರವಚನಗಳು ಕೊಟ್ರು, ಬೇರೆಯವರೆಲ್ಲ ಬುಕ್ಸ್ ಓದಿದ್ರು, ಬಟ್ ಶಿಷ್ಯಂದ್ರೇನಾದ್ರು ಶಿಷ್ಯಂದ್ರಾಗೆ ಉಳಿದ್ರು, ಮಾಸ್ಟರ್ ಆಗ್ಲಿಲ್ಲ. ಯಾಕಂದ್ರೆ ಧ್ಯಾನ ಇರ್ಲಿಲ್ಲ. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್. ಧ್ಯಾನ ಎಲ್ಲ ತನಕ ನಮ್ಮಲ್ಲಿ ಇಲ್ವೋ ಅಲ್ಲೇ ತನಕ ನಾವು ಮೂರ್ಖರೇ.
ಖಂಡಿತ ಒಪ್ಕೋಬೇಕು, ಇದನ್ನ ನಮ್ಮ ಅಜ್ಞಾನ ನಾವೇ ಒಪ್ಕೋಬೇಕು. ನೋಡಿ, ಅದ್ಭುತವಾಗಿ ಹೇಳಿದ್ರು ಮೇಡಮ್. ನೋಡಿ ಎಷ್ಟು ನೀಟಾಗಿ ಒಂದೊಂದು ಪದನ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ತರ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಅದು ನಾವು ಅದಕ್ಕೆ ಹೇಳೋದು ಎಲ್ಲರ ಮುಂದೆ ಬನ್ನಿ ಅಂತ. ರಾಮ್ ಸರ್ಗೆ ಅದೇ ಹೇಳಿದೆ, ನಾವು ಯಾವಾಗ ಹೋಮ್ವರ್ಕ್ ಮಾಡ್ತೀವಿ, ಯಾವಾಗ ನಾವು ಹೇಳಕ್ ಪ್ರಾರಂಭ ಮಾಡ್ತೀವಿ, ಅವಾಗ ನಮ್ಮಲ್ಲಿ ಪರಿವರ್ತನೆಗಳಾಗ್ತವೆ. ನಾವು ಆಚರಣೆ ಬರುತ್ತೆ ಅಂದ್ರೆ, ಆಚರಣೆ ಬಂದಾಗ ಮಾತ್ರ ನಾವು ಬಾಯಿ ಬಿಡಕ್ ಸಾಧ್ಯ. ಅದು ಇರೋದು ವಿಷಯ. ಮುಂದ್ ಬರ್ಬೇಕು ಎಲ್ಲರೂ. ಜೊತೆಗೆ ಧ್ಯಾನ ಬಿಟ್ರೆ ಬೇರೆ ಇಲ್ಲ ಮಾಸ್ಟರ್, ದಯವಿಟ್ಟು ಹೇಳ್ತೀನಿ. ಈ ಪಾಯಿಂಟ್ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಇದು ಶಾಶ್ವತವಾದ ಸತ್ಯ. ಇದು ಭಗವದ್ಗೀತೆಯಲ್ಲಿ ಹೇಳೋದಿದೆ, ಯೋಗಿ ಭವ ಅರ್ಜುನ. ಯೋಗಿ ಭವ ಅಂತ ಹೇಳೋ ಹೊರತು ಪಂಡಿತ ಭವ ಅನ್ನಲ್ಲ ಶ್ರೀಕೃಷ್ಣ. ಯೋಗಿ ಭವ ಅಂತಾನೆ. ಯೋಗಿ ಭವ ಅಂದ್ರೆ ಏನು? ಬುಕ್ಸ್ ಓದಂತಲ್ಲ. ನೀನು ಯೋಗಿಯನ್ನು ಮನಸ್ಸು ಖಾಲಿ ಮಾಡು ಅಂತ. ಮನಸ್ಸು ಯಾರಿಗೆ ಮನಸ್ಸು ಖಾಲಿ ಆಗಿದೆ ಅವನೇ ಯೋಗಿ. ಮನಸ್ಸು ಖಾಲಿ ಆಗಕ್ಕೆ ಏನ್ ಸೂತ್ರ ಇದೆ? ಧ್ಯಾನ, ಬೇರೆ ಇಲ್ಲ. ಉಸಿರಾಟದ ಮೇಲೆ ಗಮನ. ನೋಡಿ, ಇಷ್ಟು ಎಲ್ಲರೂ ಹೇಳಿದ್ರು ಮತ್ತೆ ಕನ್ಫ್ಯೂಸ್ ಆಗ್ತಾರೆ ಜನಗಳು. ಅಂದ್ರೆ ಅರ್ಥ ಆಗ್ತಿಲ್ಲ ಏನಕ್ಕೆ, ಯಾಕೆ ಕನ್ಫ್ಯೂಷನ್. ನಾವು ಬುದ್ಧನ್ ತಗೋಬೇಕು, ಒಬ್ಬ ಪತ್ರಿಜಿನ್ ತಗೋಬೇಕು, ಒಬ್ಬ ರಮಣ ಮಹರ್ಷಿನ್ ತಗೋಬೇಕು ಎಕ್ಸಾಂಪಲ್ ಬಿಟ್ಟು. ಯಾರೋ ಸುಮ್ನೆ ಹೇಳೋರ್ನೆಲ್ಲ ಕಿವಿ ಎಳ್ಕೊಂಡು ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ, ಎನರ್ಜಿ ಯಾಕೆ ವೇಸ್ಟ್ ಮಾಡ್ತೀರಿ? ಏನು ಸಿಕ್ಕರು ಟೈಮು ಎನರ್ಜಿಗಿಂತ ದೊಡ್ಡದು ಯಾವುದಲ್ಲ. ಅದು ವೆರಿ 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 ಇಂಪಾರ್ಟೆಂಟ್. ಪುರಂದರದಾಸರು ಅದೇ ಹೇಳ್ತಾರೆ, 6 ಶಾಸ್ತ್ರವನ್ನು ಓದಿದ್ರೇನು, ಆ ಗುರು ಹತ್ರ ಹೋದ್ರೇನು, ಈ ಗುರು ಹತ್ರ ಹೋದ್ರೇನು, ಗುರುವಿನ ಗುಲಾಮ ಆಗೋ ಅಂತ ಹೇಳ್ತಾರೆ. ನೋಡಿ, ಇನ್ನೆಷ್ಟು ಜನ ಹೇಳ್ಬೇಕು ನಮಗೆ? ಮತ್ತೆ ಕನ್ಫ್ಯೂಷನ್. ಪತ್ರಿ ಸರ್ ಅಂತ ಮಾಸ್ಟರ್ ಬಂದಿದಾರಂದ್ರು ಕನ್ಫ್ಯೂಷನ್, ಅಂತ ಮಹಾಗುರು ಬಂದರಂದ್ರು ಕನ್ಫ್ಯೂಷನ್, ಇನ್ನು ಹುಡುಕಾಟನ. ನಾವು ಪತ್ರಿ ಸರ್ನ ಇಲ್ಲೆಲ್ಲ ನೋಡ್ಬಿಟ್ಟಿದೀವಿ. ಬಾಡಿ ವೇಕೆಟ್ ಮಾಡಿದ್ಮೇಲೆ ಅವ್ರನ್ನ ದರ್ಶನ ಮಾಡೋದು ಕಷ್ಟ ಇದೆ. ನಾನು ಪಾಯಿಂಟ್ ಬರ್ಕೊಡ್ತೀನಿ, ಹೇಳೋದು ಕೇಳಿ. ಅವ್ರು ಸಹಜವಾಗಿ ನಮ್ಮ ಜೊತೆ ಎಲ್ಲ ಇದ್ರು, ಇನ್ಕ್ಲೂಡಿಂಗ್ PSS ಮಾಸ್ಟರ್ಸ್. ಎಷ್ಟು ಸರಿಯಾದ ಮಾಸ್ಟರ್ಸ್ ಕೂಡ ಅಷ್ಟೇನೆ ಸಹಜವಾಗಿ ನಮ್ಗೆ ಎಲ್ಲರಿಗೂ ಸಿಗ್ತಾರೆ. ನಾವು ಬಾಡಿ ವೇಕೆಟ್ ಮಾಡಿದ ತಕ್ಷಣ ಅವ್ರ ಹತ್ರ ಕೂಡ ಹೋಗಕ್ಕಾಗಲ್ಲ, ಅವ್ರ ದರ್ಶನ ಕೂಡ ಮಾಡಕ್ಕಾಗಲ್ಲ. ಅಷ್ಟೊಂದು ಭೂಮಿ ಮೇಲೆ ಕೆಲಸ ಆಗ್ತದೆ. ನಮ್ಮ ಸೃಜನ ಮೇಡಮ್ ಬರ್ತಾರೆ ಇವತ್ತು. ಎಂತ ಮಾಸ್ಟರ್ಸ್ ಅವರು, ಸಾಮಾನ್ಯ ಮಾಸ್ಟರ್ಸ್ ಅವರೆಲ್ಲ. ಮತ್ತೆ ನಾವೆಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ಬನ್ನಿ 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 ಅಂತ ಕ್ಲಾಸಿಗೆ. ಯಾಕೆ? ಸಾಮಾನ್ಯರಲ್ಲ ಅವರೆಲ್ಲ. ಸೊ ಹಂಗಾಗಿ ಮಾಸ್ಟರ್ಸ್, ದಯವಿಟ್ಟು ಟೈಮು ಎನರ್ಜಿ ವೇಸ್ಟ್ ಮಾಡಬೇಡಿ. ತಿರುಗಿ ಸುಮ್ಮನೆ ದುಡ್ಡು ವ್ಯರ್ಥ ಮಾಡ್ಕೋಬೇಡಿ. ಸಹಜವಾಗಿದೆ. ಪತ್ರಿ ಸರ್ ಅದ್ಭುತವಾಗಿ ಹೇಳಿದ್ದಾರೆ, ಎಲ್ಲ ವಿಷಯಗಳು ಹೇಳ್ಕೊಟ್ಟಿದ್ದಾರೆ. ಸಾಧನೆ ಮಾಡಿ ಅಂತ. ಸಾಧನೆ ಮಾಡಿ ಓದಿ. ಸ್ವಾಧ್ಯಾಯ ಬೇಕೇ ಬೇಕು. ಫಸ್ಟ್ ಸಾಧನೆ. ನೋಡಿ, ಇವತ್ತು ಇದೆ, ರಮಣ ಮಹರ್ಷಿ ಹತ್ರ ಹೋದ್ರು ಇದೆ, ಎಲ್ಲರ ಹತ್ರ ಹೋದ್ರು ಇದೇ ಸತ್ಯ ಒಂದೇ. ಏಕಂ ಸತ್ ಬಹುತಾ ವದಂತಿ, ಅನ್ಯಥಾ ಶರಣಂ ನಾಸ್ತಿ. ಮತ್ತೆ ಇನ್ನೇನ್ ಹೇಳ್ಬೇಕು? ಸೊ ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗ್ತಿದೆ ಮಾತಾಡ್ತಿದ್ರೆ ನೀವು. ಇವೆಲ್ಲ ಕ್ಲಾಸ್ ಮಾಡ್ತಿದ್ರೆ ದೃಷ್ಟಿ ತೆಗೆಸ್ಕೊಳ್ಳಿ ನಮ್ಮ ರವೀಂದ್ರ ಸರ್ ಜೊತೆ ಹೇಳ್ಬಿಟ್ಟು. ಗುಡ್, ಥ್ಯಾಂಕ್ ಯು. ಎಸ್ ಸರ್, ಮಾತಾಡಿ. ನಮಸ್ತೆ ಚನ್ನಬಸವ ಸರ್. ನಮಸ್ತೆ ಅಂತ ಮೇಡಮ್. ನಮಸ್ತೆ ತೀರ್ಥವತಿ ಮೇಡಮ್. ಮೇಡಮ್, 7ನೇ ಜ್ಞಾನ ನವರತ್ನ, ಅನುಭವವೇ ಜ್ಞಾನ, ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ. ನಿಜವಲ್ಲ, ನನಗೆ ಅದರಲ್ಲಿ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ, ಅರಿಹಂತ, ಬೋಧಿಸತ್ವ, ಬುದ್ಧತ್ವ ಪಡೆಯೋದು ಹೇಗೆ. ನಿಜವಲ್ಲ ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಕೊಟ್ರಿ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂತಂದ್ರೆ, ಈಗ ಸಂಗೀತದಲ್ಲಿ ಪರಿಣಿತಿ ಹೊಂದಿರೋರು ಬಾಲಮುರಳಿ ಕೃಷ್ಣ ಆಗಿರ್ಬೋದು ಅಥವಾ ತ್ಯಾಗರಾಜರಾಗಿರ್ಬೋದು, ಅವ್ರದ್ದು ಒಳ್ಳೊಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಅವರೆಲ್ಲ ಆತರ ಪರಿಣಿತಿ ಹೊಂದ್ಬೇಕಾದ್ರೆ ಜನ್ಮಗಳ ಸಾಧನೆ. ಒಂದು ಜನ್ಮದ, ಬರೀ ಈ ಜನ್ಮದ್ದಲ್ಲ, ಜನ್ಮಗಳ ಸಾಧನೆ. ನಿಜ, ಅದಂತೂ ಸತ್ಯ. ಇಟ್ಸ್ ಎ ಟ್ರೂ ಫ್ಯಾಕ್ಟ್. ಖಂಡಿತ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಸುಬ್ರಹ್ಮಣ್ಯಂ ಸರ್ ಹೇಳ್ದಂಗೆ ನೀವು ಲಾಸ್ಟ್ ಅಲ್ಲಿ ಕೊಟ್ರಲ್ಲ, ಧ್ಯಾನದ ಹತ್ರ ಏಮಿ ವೈಭವ, ನಿಜ ಅದು ಫ್ಯಾಂಟಾಸ್ಟಿಕ್. ಮೇಡಮ್, ನನ್ನ ಮೆಚ್ಚಿಸ್ಕೊಳಕ್ ಹೇಳ ಮಾತಲ್ಲ, ನಿಜವಾದ ನಾವು ಸಹನೆ ಎಲ್ಲದಕ್ಕೂ ಬಹಳ ಮುಖ್ಯ. ಆ ಸಹನೆಯನ್ನ ನಾವು ಅಂತ ಮೇಡಮ್ ಚನ್ನಬಸವ ಸರಿಂದ ಕಲಿಬೇಕು ಮೇಡಮ್. ಅವ್ರಿಗಿರೋ ಸಹನೆ, ಅವ್ರಿಗಿರೋ ಇದು ನಮ್ಗೆ ಬರಲ್ಲ. ಅದು ಯಾವ್ದ್ ಬರ್ತೋ ಗೊತ್ತಿಲ್ಲ. ನಿಜ ಇಲ್ಲ ಸರ್, ಎಲ್ಲರಲ್ಲೂ ಇದೆ ಸರ್, ಎಲ್ಲರಲ್ಲೂ ಇದೆ. ಸರ್ ಎಲ್ಲರೂ ಮಾಡ್ತಿದ್ದಾರೆ ಸರ್, ಎಲ್ಲ ಮಾಡ್ತಿದ್ದಾರೆ. ಎಲ್ಲರೂ ನಮ್ ಧ್ಯಾನ ಟೀಮ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಸರ್. ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು, ಎಲ್ಲದಕ್ಕೂ ಮಾಡ್ತಿದ್ದಾರೆ ಕೆಲಸ. ಇನ್ನು ಮುಂದ್ ಬರ್ಬೇಕು. ಎಲ್ಲರ ಹತ್ರ ಇದೆ ಪೊಟೆನ್ಶಿಯಲ್. ಹೌದು ಸರ್. ಸರ್, ನೀವು ಈ ವೇದಿಕೆ ಒದಗಿಸಿರೋದು ಎಲ್ಲಾ ಮಾಸ್ಟರ್ಸ್ಗೂ ಒಳ್ಳೆ ಅನುಭವ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆ. ಪತ್ರಿ ಸರ್ ಬೇರೆ ಯಾರಲ್ಲ. ನಾನ್ ಪತ್ರಿ ಸರ್ ಏನ್ ಮಾಡಿದ್ರು ಅದೇ ಮಾಡ್ತಿದ್ದೀನಿ. ಪತ್ರಿ ಸರ್ ಎಲ್ಲರಿಗೂ ಮೈಕ್ ಗಿಡ ಒಂದು ಅಭ್ಯಾಸ ಮಾಡ್ಸಿದಾರೆ ಸರ್. ನಾವ್ ಅದನ್ನೇ ಮಾಡ್ಬೇಕು. ಎಲ್ಲರೂ
ಸರ್ ಯಾಕಂದ್ರೆ ಜ್ಞಾನ ಇದೆ. ಸರ್ ನಮ್ಮ PSSM ಅಲ್ಲಿ ಇರೋರೆಲ್ಲ ನಾನು ಮೊನ್ನೆ ಸುಬ್ರಹ್ಮಣ್ಯ ಸರ್ಗೆ ಹೇಳ್ತಿದ್ದೆ, ನಮ್ಮ PSSM ಅಲ್ಲಿ ಇರೋರೆಲ್ಲ ತುಳಿಸ್ಕೊಂಡು ಮೇಲ್ ಬಂದವರು ಭೌತಿಕ ಜೀವನದಲ್ಲಿ. ಯಾರು ಈ ಒಂದು ಕಷ್ಟಗಳು ಬರ್ತಿರ್ತಾರೋ ಅಂಥವ್ರಿಗೆ ಮೈಕ್ ಹಿಡಿಯೋದು ದೊಡ್ಡದಲ್ಲ ಸರ್. ಅದು ಮೈಕ್ ಹಿಡಿಯೋ ಸಣ್ಣ ಕೆಲಸ, ಬಟ್ ಹಿಡಿದಿಲ್ಲ ಅಷ್ಟೇ. ಯಾಕಂದ್ರೆ ಇದಕ್ಕಿಂತ 100 ಪಟ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಇಲ್ಲಿರೋರೆಲ್ಲ ಅಷ್ಟೇನೆ ಖಂಡಿತ. ಇವಾಗ ಮೀನಾ ಮೇಡಮ್ ಆಗ್ಬೋದು, ಅಲ್ಲಿ ಆಕ್ಸಿಡೆಂಟ್ ಆದಾಗ ಎಷ್ಟು ಕಷ್ಟ, ತೀರ್ಥವತಿ ಮೇಡಮ್ ಆಗ್ಬೋದು, ನಾವು ಬೇಕಂದ್ರೆ ಕೇಳಿ ನೋಡಿ ಪ್ರಪಂಚವಾಗಿ ಎಷ್ಟು ಕಷ್ಟಪಟ್ಟಿರ್ತಾರೆ. ನಮ್ ಲಲಿತಾ ಮೇಡಮ್ ಆಗ್ಬೋದು, ನನಗೆ ಗೊತ್ತು ಅವ್ರೆಲ್ಲ. ಗೀತಾ ಮೇಡಮ್ ಆಗ್ಬೋದು, ಯಾಕಂದ್ರೆ ನೀವು ಆಗ್ಬೋದು, ಎಷ್ಟು ಕಷ್ಟಪಟ್ಟಿದ್ದೀರಿ ಭೌತಿಕ ಜೀವನದಲ್ಲಿ. ಎಲ್ಲಾರ ಮದುವೆ ಮಾಡಿದಿರಿ, ಗೊತ್ತು ನನಗೆ. ಸುಬ್ರಹ್ಮಣ್ಯ ಸರ್ ಆಗ್ಬೋದು, ಕಷ್ಟದಿಂದ ಬಂದಿದ್ದಾರೆ ಮೇಲೆ. ಸರ್ ಇಂಥವ್ರಿಗೆ ನಮ್ ರಾಮಚಂದ್ರ ಸರ್ ಆಗ್ಬೋದು, ಇವಾಗ ಇಂಥವ್ರಿಗೆ ಮೈಕ್ ಹಿಡಿಯೋದು ದೊಡ್ಡದಲ್ಲ ಸರ್. ಬಂದ್ಬಿಡುತ್ತೆ ಅದು. ಸ್ವಲ್ಪ ಅಭ್ಯಾಸ, ಒಂದು 5-6 ಕ್ಲಾಸ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. ಧ್ಯಾನ ಶಕ್ತಿ ಇದೆ ಮತ್ತೆ ಮೇಲೆ. ಯಾಕಂದ್ರೆ ಒಳಗಡೆ ಎಷ್ಟೋ ಜ್ಞಾನ ಇರುತ್ತೆ, ಅದು ಹೊರ ಬರಕ್ಕೆ ನಾವು ಅವಕಾಶಗಳು ಕೊಡ್ಬೇಕು ಅಷ್ಟೇ ಇರೋದು. ನಿಜ ಸರ್. ಸರ್ ಎವ್ರಿಬಡಿ ಇಸ್ ಗೋಯಿಂಗ್ ಇನ್ ಡೆಪ್ತ್ ತಿಳ್ಕೊಳ್ಳೋದಕ್ಕೆ ಇದನ್ನ ಸಾಧ್ಯ ಆಗಿದೆ ಸರ್. ಎಸ್, ಇಟ್ಸ್ ಅ ಟ್ರೂ ಫ್ಯಾಕ್ಟ್. ದೊಡ್ಡದಲ್ಲ ಸರ್ ಅದು, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಮೀನಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್ ಚೆನ್ನಬಸವಪ್ಪ ಸರ್. ನಮಸ್ತೆ ಅನಿತಾ ಮೇಡಮ್. ನಮಸ್ತೆ, ಧನ್ಯವಾದಗಳು. ಹ್ಯಾಪಿ ವುಮೆನ್ಸ್ ಡೇ. ಎಲ್ಲಾ ಆತ್ಮಬಂಧುಗಳಿಗೆ ಹ್ಯಾಪಿ ವುಮೆನ್ಸ್ ಡೇ ಮೇಡಮ್. ಇವತ್ತು ಕ್ಲಾಸ್ ತುಂಬಾ, ಸತ್ಯವತಿ ಮೇಡಮ್ ತುಂಬಾ ಚೆನ್ನಾಗಿತ್ತು ಕ್ಲಾಸು. ಅನುಭವವೇ ಜ್ಞಾನ. ಎಷ್ಟು ನವರತ್ನಗಳ ಬಗ್ಗೆ ಹೇಳಿದ್ರಂటే ನಾವು ಜನರಲ್ ಆಗಿ ಎಲ್ಲಾನು ಮುತ್ತು ಹವಳ ಎಲ್ಲ ನೋಡ್ತಾ ಇದ್ವಿ, ಆ ಡೈಮಂಡ್ ರಿಂಗ್ ಹಾಕೊಂಡು ಅದನ್ನ ನೋಡ್ತಾ ಇದ್ವಿ. ಇವಾಗ ಪತ್ರಿ ಸರ್ ನಾವು ಧ್ಯಾನಕ್ಕೆ ಬಂದ ಮೇಲೆ ಆ ನವರತ್ನಗಳು ಎಲ್ಲಿ ಇಲ್ಲ, ನಮ್ ಒಳಗಡೆನೆ ಇದೆ ಅನ್ನೋ ಅನುಭವ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಂటే ತುಂಬಾ ಚೆನ್ನಾಗಿತ್ತು ನಮ್ ಗುರುಗಳು ಹೇಳಿರೋದು. ಸತ್ಯವತಿ ಮೇಡಮ್ ನೀವು ಎಷ್ಟು ಎಕ್ಸಾಮ್ ಹೇಳಿದ್ರಿ. ನಾಮಕರಣ ವುಮೆನ್ಸ್ ಡೇಗೆ ಮೇಡಮ್ಗೆ. ಅಲ್ಲ, ಸತ್ಯ ಹೇಳ್ತಿದ್ದೀರಲ್ಲ, ಅದಕ್ಕೆ ಸತ್ಯವತಿ ಆಗ್ಬಿಟ್ಟಿದೆ ಈಗ. ಇರ್ಲಿ, ಹೊಸ ಹೆಸರು ಅದ್ಭುತವಾಗಿದೆ. ಮಾತಾಡಿ. ಎಷ್ಟ್ ಚೆನ್ನಾಗಿ ಹೇಳಿದ್ರಂತೆ. ತುಂಬಾ ಹೈದ್ರಾಬಾದ್ ಅಲ್ಲಿನು ನಾವು ಸುಮ್ನೆ ಹೋಗಿ ಎಲ್ಲ ಮೆಡಿಟೇಷನ್ ಬರ್ತಾ ಇದ್ವಲ್ವಾ, ಇವಾಗ ಅದು ಅನುಭವ ಗೊತ್ತಾಯ್ತು. ಓಹೋ, ನಾವು ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಇದಾಗುತ್ತೆ, ಹೈದ್ರಾಬಾದ್ ಅಲ್ಲಿ ಏನೇನ್ ಸಿಕ್ಕುತ್ತೆ, ಶಕ್ತಿ ಸ್ಥಳದಲ್ಲಿ ಎಷ್ಟು ಅನುಭವ ಸಿಕ್ಕುತ್ತೆ ಅನ್ನೋದು ಎಲ್ಲಾನು ಒಂದೊಂದೊಂದು ಈ ಕ್ಲಾಸ್ ನಿಂದ ಎಲ್ಲಾ ಗೊತ್ತಾಗುತ್ತೆ. ನಾವು ಪತ್ರಿ ಸರ್ ನೋಡಿಲ್ಲ, ಆದ್ರೆ ಚೆನ್ನಬಸವಪ್ಪ ಸರ್ನ, ಅನಿತಾ ಮೇಡಮ್ನ ಎಲ್ಲಾ ಮಾಸ್ಟರ್ ನೋಡಿದ್ಮೇಲೆ ನಮ್ಗೆ ಇವಾಗ ಎಷ್ಟು ಧೈರ್ಯ ಬರ್ತಾ ಇದೆ, ಅಷ್ಟು ಧೈರ್ಯ ಬರ್ತಾ ಇದೆ. ಒಂದೊಂದು ಹೆಜ್ಜೆನು ಮುಂದೆ ಆಗ್ತಾ ಇದ್ವಿ. ಅಷ್ಟು ಖುಷಿ ಆಗ್ತಾ ಇದೆ ಸರ್. ನಿಮ್ಮಿಂದ ನಾವು ಧೈರ್ಯ ಕಲ್ತ್ಕೊಂತಾ ಇದ್ವಿ. ಆ ಸುಬ್ರಹ್ಮಣ್ಯ ಸರ್ ಅಷ್ಟೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮಗು ತರ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಪ್ರಸಾದ ಅನುಷ್, ಎಷ್ಟು ಚೆನ್ನಾಗಿ ಮೃದುವಾಗಿ ಹೇಳ್ತಾರೆ. ಅದು ಎಷ್ಟು ಖುಷಿ ಆಗುತ್ತೆ ನಮ್ಗೆ ಅಂದ್ರೆ, ನಮ್ಗೆ ಹಣೆ ಬಲೆ ಎಷ್ಟು ಬರುತ್ತೆ ಅಷ್ಟು ಇದಾಗುತ್ತೆ ಸರ್. ಅಷ್ಟು ಅವ್ರು ಹೇಳ್ತಾ ಇರ್ತಾರಲ್ವಾ, ಮನಸ್ಫೂರ್ತಿ ಓಹೋ ಅವ್ರು ಪ್ರಸಾದ ತಗೊಂಡ್ರೆ ಅಷ್ಟು ಖುಷಿಯಾಗಿ ತಗೊಂತಾರಲ್ವಾ, ಅದು ಒಂದು ಅನುಭವ. ಅದು ಹೇಳಿದ್ರೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ ಸರ್. ನಾವ್ ಪ್ರಸಾದಲ್ಲಿ ಮಾಡೋದಕ್ಕೂನು ಓಹೋ ನಮ್ಗೇನು ಗುರುಗಳು ಪ್ರಸಾದ ಮಾಡಕ್ ಅವಕಾಶ ಕೊಟ್ರಲ್ವಾ ಅಂತ ಮೇಡಮ್. ಪ್ರಸಾದ ಇಲ್ಲಿ ನೀವು ಮಾಡಿ ನೀವು ಹಂಚಿದ್ರೆ ನಿಮ್ಗೆ ಇದಾಗತ್ತೆ, ಅದು ಒಂದು ಅನುಭವನೇ. ಅದ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಪ್ರತಿ ಒಂದು ಪ್ಲೇಸ್ ಅಲ್ಲೂ ಅನುಭವ ಸಿಕ್ಕುತ್ತೆ ಮೇಡಮ್. ಒಂದು ಕ್ಲಾಸ್ಗೆ ಹೋಗ್ತೀವಿ, ಅಲ್ಲಿ ಅಷ್ಟೇ ಎಷ್ಟು ಸಂಗೀತ ಹೇಳ್ಕೊಡ್ತಾ ಇರ್ತಾರಲ್ವಾ ಮೇಡಮ್. ಇವಾಗ ಮನ್ಸು ಇಟ್ಟು ಕೇಳಿಸ್ಕೊಂತಾ ಇದ್ವಿ. ಮುಂಚೆ ಸುಮ್ನೆ ಏನೋ ಹಾಡು ಹೇಳ್ತಾ ಇರೋದೇ ಅಲ್ವಾ ನಾವು ಹೇಳ್ತಾ ಇದ್ವಿ. ಇವಾಗಲ್ಲ, ಅದೇ ಮೀನಿಂಗ್ ತಗೊಂಡು ಅನುಭವ ಇದು ಒಳಗಡೆಗೆ ಹೋಗುತ್ತೆ ಆ ಅನುಭವ. ಅಷ್ಟು ಚೆನ್ನಾಗಿದೆ అంటే ಧ್ಯಾನದಿಂದ ಇದು ಪರಿವರ್ತನೆ ಎಲ್ಲ ಆಗಿದೆ. ತುಂಬಾ ಚೆನ್ನಾಗಿದೆ ಕ್ಲಾಸ್. ನವರತ್ನಗಳ ಬಗ್ಗೆ ಪ್ರತಿ ಒಂದು ದಿವಸನೂ ತುಂಬಾ ಚೆನ್ನಾಗಿದೆ ಮೇಡಮ್. ಖುಷಿ ಆಗ್ತಾ ಇದೆ. ನಾನು ಇಷ್ಟು ಹೇಳ್ತಾ ಇದ್ರೆ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ ಮೇಡಮ್. ಅದ್ಭುತವಾಗಿ ಕನ್ನಡ ಮಾತಾಡ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೀನಾ. ಸವಿತಾ ಮೇಡಮ್ ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಸರ್ ಮತ್ತೆ ಮೇಡಮ್ ನಮಸ್ತೆ. ತೀರ್ಥ ಅದ್ಭುತವಾಗಿ ವಿಷಯನ ತಿಳಿಸ್ಕೊಟ್ಟೆ. ನನಗ್ ನಿಜವಾಗಿ ನಾನ್ ಮೊದ್ಲೇ ಹೇಳಿದ್ದೆ ನನಗ್ ಬೆಳಗ್ಗೆ ಬರ್ಲಿಕ್ಕಾಗಲ್ಲ, KDPP ನಲ್ಲಿ ಇರ್ತೀನಿ ಅಂತ ಹೇಳಿ. ಸೊ ಆ KDPP ಅಲ್ಲಿ ಒಂದ್ ಸ್ವಲ್ಪ ಮುಗಿಸ್ಕೊಂಡು ನಾನು ಈ ಕಡೆಗೆ ಬರ್ಬೇಕನ್ನೋ ಅಷ್ಟು ಮಟ್ಟಿಗೆ ನನಗೆ
ಒಂದು ಉತ್ಸಾಹ ಇಲ್ಲಿ ಶುರುವಾಗಿದೆ. ಅಷ್ಟು ಖುಷಿ ಅನ್ನಿಸ್ತಾ ಇದೆ ಒಬ್ಬೊಬ್ಬರದು ಆ ಮಾತುಗಳನ್ನ ಕೇಳುವಾಗ. ಮತ್ತೆ ಸರ್ ಹೇಳಿದ್ರಿ ಎಲ್ಲರಲ್ಲೂ ಪೊಟೆನ್ಶಿಯಲ್ ಇದೆ. ಆ ಪೊಟೆನ್ಶಿಯಲ್ ಅನ್ನ ನಾವು ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೊಳ್ತಾ ಹೋಗ್ಬೇಕು ಅಂತ ಅದ್ಭುತವಾದ ಅವಕಾಶವನ್ನ ನೀವು ನಮಗ್ ಕೊಟ್ಟಿದ್ದೀರಿ ಸರ್. ನಾವು ಅದನ್ನ ಉಪಯೋಗಿಸ್ಕೊಳ್ತಾನು ಇದೀವಿ ಅಂತಾನೆ ಅನ್ಕೊಳ್ತೀನಿ ನಾನು. ಸೊ ಈಗ ಲಲಿತಾ ಟ್ರಾನ್ಸ್ಲೇಟ್ ಮಾಡಿದ್ದು, ಲಲಿತಾ ನೆನ್ನೆ ಕ್ಲಾಸ್ ಮಾಡಿದ್ದು, ತೀರ್ಥ ಇವತ್ತು ಕ್ಲಾಸ್ ಮಾಡಿದ್ದು ಅದ್ಭುತವಾಗಿತ್ತು. ನೀವು ಇನ್ನೊಂದು ಹೇಳಿದ್ರಿ ಯೋಗಿ ಭವಾರ್ಜುನ ಅಂತ ಹೇಳಿ. ಸೊ ಆ ಯೋಗ ಅನ್ನುವಂಥದ್ದನ್ನ ಏನ್ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಒಂದುಗೂಡೋದು ಅಂತ ಹೇಳಿ, ಶ್ವಾಸದಿಂದ ಒಂದುಗೂಡೋದು ಅಂತ ಹೇಳಿ ಪತ್ರಿಜಿ ಹೇಳಿದ್ದಾರೆ. ಇಲ್ಲೊಂದು ಸಣ್ಣ ಉದಾಹರಣೆನೂ ಅವ್ರು ಹೇಳ್ತಾ ಹೋಗ್ತಾರೆ. ನಾವು ರೈಲಲ್ಲಿ ಕೂತು ಹೇಗೆ ನಾವ್ ಎಲ್ಲಿಗೆ ಹೋಗ್ಬೇಕೋ ಆ ರೀತಿಯಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಆ ಪ್ರಯಾಣ ಮಾಡೋ ಅಂತದ್ದು ನಾವ್ ಎಲ್ಲಿ ಡೆಸ್ಟಿನೇಷನ್ಗೆ ಸೇರ್ತೀವೋ ಆ ಡೆಸ್ಟಿನೇಷನ್ಗೆ ಸೇರ್ತೀವಿ. ಮಧ್ಯದಲ್ಲಿ ಇಳ್ಕೊಳ್ತು ಅಂತ ಹೇಳಿದ್ರೆ ನಮಗೆ ಲಾಸ್ ಅಂತ ಹೇಳಿ. ಸೊ ಅದನ್ನ ಅವ್ರು ರೈಲಿಗೆ ಹೋಲಿಸ್ತಾರೆ. ನಮ್ಮ ಶ್ವಾಸಕ್ಕೆ ನಾವು ಕೊಡುವಂತ ಧ್ಯಾನದಲ್ಲಿ ನಾವು ಶ್ವಾಸಕ್ಕೆ ಕೊಡುವಂತ ಗಮನವನ್ನ ರೈಲಿಗೆ ಹೋಲಿಸ್ತಾರೆ. ರೈಲಲ್ಲಿ ನಾವು ಕೂತಾಗ ಅದು ನಾನ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಮಧ್ಯದಲ್ಲಿ ಇಳಿಬೇಡಿ ಅಂತ ಅನ್ನೋ ತರದಲ್ಲಿ. ಸೊ ಈ ರೀತಿಯ ಅದ್ಭುತವಾದಂತ ವಿಚಾರಗಳನ್ನ ನೀವು ನಮಗೆ ತಿಳಿಸ್ಕೊಡ್ತಿದ್ದೀರಿ, ಹಾಗೆ ಪ್ರೋತ್ಸಾಹಿಸ್ತಿದ್ದೀರಿ. ತೀರ್ಥ ತುಂಬಾ ಅದ್ಭುತವಾಗಿ ನೀನು ತಿಳಿಸ್ಕೊಡ್ತಾ ಹೋದೆ. ಥ್ಯಾಂಕ್ ಯು ವೆರಿ ಮಚ್. ಈ ವೇದಿಕೆ ರೈಲ್ ಅಂದ್ರೆ ಗಮ್ಯ ಮುಟ್ಟ ತನಕ ಎಲ್ಲಿಗೆ ಹೋಗ್ಬಾರ್ದು, ಪತ್ರಿಜಿ ಮಾರ್ಗದಲ್ಲಿ ಇರ್ಬೇಕು, ಅದಿರೋದು. ಎಸ್ ಸರ್, ಅದೇ ಡೆಸ್ಟಿನಿ ಅಂದ್ರೆ ಪತ್ರಿ ಸರ್ ಹೇಳೋದು. ಇದಕ್ಕೊಂದು ಎಕ್ಸಾಂಪಲ್, ನಾನು ಮುಕ್ತಿನ ಒಂದು ಬಸ್ ನಡೆಸ್ತಾ ಇದ್ದೀನಿ. ಆ ಬಸ್ಸಲ್ಲಿ ನಾನು ಎಲ್ಲಾರು ಕರ್ಕೊಂಡು ಹೋಗ್ತಿದ್ದೀನಿ. ಬರೋರು ಬನ್ನಿ, ನಿಮ್ಗೂ ಮುಕ್ತಿ ಸಿಗುತ್ತೆ. ಡ್ರಾಪ್ ಆದ್ರೆ ನಿಮ್ಗೆ ಮುಕ್ತಿ ಸಿಗಲ್ಲ ಅಷ್ಟೇ. ಅದೇ ಎಲ್ಲಿ ಇಳಿಬೇಕೋ ಅಲ್ಲಿ ನಾವ್ ಎಲ್ಲಿ ಗಮ್ಯ ತಲುಪ್ಬೇಕೋ ಆ ಗಮ್ಯಕ್ಕೆ ತಲುಪಬೇಕು. ಮಧ್ಯದಲ್ಲಿ ತಲುಪಬೇಕಂದ್ರೆ ಎಷ್ಟೋ ಸಹನೆ ಬೇಕು, ಎಷ್ಟೋ ಸಂಸ್ಕಾರ ಬಿಟ್ಟಿರ್ಬೇಕು, ಎಷ್ಟೋ ಗುರುಗೆ ಶರಣಾಗಿರ್ಬೇಕು. ಸುಮ್ನೆ ಅಲ್ಲ, ಬಸ್ಸಲ್ಲಿ ಕೂತ್ಕೊಳ್ಳೋ ಸುಮ್ನೆ ಅಲ್ಲ ಮೇಡಮ್. ಅದನ್ನ ಫಾಲೋ ಮಾಡಬೇಕು. ಗುರು ಜೊತೆ ಬದುಕೋದು ಬಾರಿ ಕತೆ. ಅತಿ ಕಷ್ಟವಾದ ಕೆಲಸ ಅಂದ್ರೆ ಗುರು ಜೊತೆ ಬದುಕೋದು. ಯಾಕಂದ್ರೆ ಗುರು ಹೊಡಿತಿರ್ತಾನೆ, ಇವಾಗ್ಲೂ ಅಹಂಕಾರ ಬಂದಂಗೆಲ್ಲ ಹೊಡಿತಿರ್ತಾನೆ. ಖಂಡಿತ ನಮ್ ತಿದ್ದದಾನೆ, ಆ ತಿದ್ದದನ್ನ ನಾವು ಒಪ್ಕೋಬೇಕು. ಗುರುಗೆ ಅಪ್ಪ ನೀನೇ ಎಲ್ಲ ಅನ್ಕೋಬೇಕು. ಗುರುಗೆ ಕೆರಾಗ್ಬೇಕಂತ ಸರ್ವಜ್ಞ, ಚಪ್ಪಲಿ ಆಗ್ಬಿಡ ಅಂತ ಸರ್ವಜ್ಞ. ಅಂದ್ರೆ ಅಷ್ಟು ನಾವು ನಮ್ಮನ್ನ ನಾವು ಕಳ್ಕೊಂಡ್ಬಿಡ್ಬೇಕು. ಎಲ್ಲ ಸಮರ್ಪಣೆ ಕಂಪ್ಲೀಟ್. ಸರ್ ನಮ್ಗೆ ಪ್ರತಿ ಹೆಜ್ಜೆಯಲ್ಲೂ ಕಲಿಸ್ತಿದ್ರು. ಅವ್ರ ಜೊತೆ ಇದ್ದಾಗ, ಅವರ ಜೊತೆಲಿ ಜೀವನ ಮಾಡಿದಾಗ ನಮಗ್ ಅರ್ಥ ಆಗ್ತಿತ್ತು. ಯಾಕಂದ್ರೆ ಚಿಕ್ಕ ಉದಾಹರಣೆ ಹೇಳಿ ಮುಗಿಸ್ತೀನಿ. ಸರ್ ನಮ್ ಮನೆಗ್ ಬಂದಾಗ ಅದ್ಭುತವಾಗಿ ತಿಂಡಿ ಮಾಡಿದ್ವಿ. ಸರ್ಗೆ ಫೇವ್ರೇಟ್ ಇಡ್ಲಿ ವಡಾ ಸಾಂಬಾರ್ ಫೇವ್ರೇಟ್. ಸೊ ಅವತ್ ಏನಿಲ್ಲ ಅಂದ್ರೂ ನಮ್ಮ ಮನೇಲಿ ಒಂದ್ 40ರಿಂದ 50 ಜನ ಇದ್ರು ಸರ್ ಜೊತೆ ಎಲ್ಲರೂ ಬಂದವರು. ಸೊ ನಾನು ಅಷ್ಟು ಜನಕ್ಕೂ ಸರ್ಗೆ ವಡೆ ಅಂದ್ರೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ವಡಾ, ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲಾ ಮಾಡಿದೀನಿ. ಸರ್ ತಿಂದಿದ್ದಾರೆ. ಒಂದು 3 ಬಟ್ಲು ಸಾಂಬಾರ್ ಕುಡ್ದಿದ್ದಾರೆ, ಒಂದ್ 4 ವಡಾ ತಿಂದಿದ್ದಾರೆ, 1 ಇಡ್ಲಿ ತಿಂದಿದ್ದಾರೆ. ಅಂದ್ರೆ ಅರ್ಥ ಏನು, ಅಲ್ಲಿ ಚೆನ್ನಾಗ್ ಆಗಿದೆ ಅಂತ ಅಲ್ವಾ. ಸೊ ತಿಂತಾ ಇದಾರೆ. ಇದು ಯಾರು ಮಾಡಿದ್ದು ಅಂದ್ರು. ಕರ್ದ್ರು, ಬಂದ್ ನಿಂತೆ. ನಾನು ಅಂದ್ರು. ಮಂಜು ಸರ್ ಗೊತ್ತು ಬೈತಾರೆ ಅಂತ. ಮಂಜು ಸರ್ ಕರ್ದ್ಬಿಟ್ಟು ಅನಿತಾನೆ ಮಾಡಿದ್ದು ಅಂತ ಹೇಳಿದ್ರು. ಮುಂದೆ ನಿಂತ್ಕೊಂಡೆ. ಮಾಡಕ್ ಬರಲ್ವಾ ನಿಂಗೆ ಅಂತಂತಂದ್ರು. ಏನೋ ಮಾಡಿದೀನಿ ಸರ್ ಅಂದೆ ಅಷ್ಟೇ, ನಾನು ಏನೂ ಹೇಳಿಲ್ಲ. ಇನ್ನೂ ಕಲಿಬೇಕು, ಇದೇನ್ ಹಿಂಗ್ ಮಾಡಿದೀಯ ಗೊತ್ತಾಗಲ್ವಾ ಅಂತೇಳಿ ಅಲ್ಲಿ ಯಾರು ಕೂತಿದ್ರು, ಆಂಧ್ರದಿಂದ ಬಂದಿದ್ರು. ಅವ್ರ ಹತ್ರ ಹೋಗಿ ಕಲಿ ನೀನು ಫಸ್ಟ್ ಮಾಡೋದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ಅಂತ ಅಂದ್ರು. ಆಯ್ತು ಸರ್ ಕಲಿತೀನಿ ಅಂದೆ. ಅಷ್ಟೇನೋ ಮಾತಾಡ್ಲಿಲ್ಲ. ಬಟ್ ಮನಸ್ ಒಳಗಡೆ ಬೈಕೊಂಡಿದೀನಿ. ಇಷ್ಟು ಅದ್ಭುತವಾಗಿ ಮಾಡಿ ಇಷ್ಟು ತಿಂದಿದ್ದಾರೆ, ಮತ್ತೆ ನಂಗೆ ಚೆನ್ನಾಗ್ ಮಾಡಿಲ್ಲ ಅಂತ ಬೈತಿದಾರಲ್ಲ ಅಂತ ಬೈಕೊಂಡಿದೀನಿ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಮೂಮೆಂಟಿಗೆ ಸರ್ ನನಗೆ ಯಾಕೆ ಹೇಳಿದ್ರು ಅಂತ ಆ ಮೂಮೆಂಟಿಗೆ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಅದು ತಿಂದು ಸರ್ ಜೊತೆನೆ ಹೊರಟ್ವಿ. ಅವತ್ ಮೈಸೂರಲ್ಲಿ ಒಂದ್ 2-3 ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಸರ್ ಕರ್ದ್ಬಿಟ್ಟು ತಮ್ಮ ಪಕ್ಕ ಕೂಡ್ಸ್ಕೊಂಡು ನಾನು ಅನ್ಕೊಂಡಿದ್ ಸರ್, ಆಬ್ವಿಯಸ್ಲಿ ನಾವೇನ್ ಅನ್ಕೊಂತೀವಿ ಪ್ರತಿ ಥಾಟ್ಸ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಕೂಡ್ಸ್ಕೊಂಡು ನನ್ನ ಮಾತಾಡ್ಸಿದ್ರು, ಎಲ್ಲ ಆಯ್ತು. ಹೋಗ್ ಬರ್ಬೇಕಾದ್ರೆ ಇನ್ನೇನು ಮುಗಿದು ಸಂಜೆ ರಿಟರ್ನ್ ಹೊರಟಿದ್ರು. ಅವಾಗ ಇನ್ನೊಂದ್ಸರಿ ಬರ್ತೀನಿ, ಮತ್ತೆ ಇದೇ ಟೇಸ್ಟ್ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು ನನಗೆ ಸರ್. ಅಲ್ಲಿಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಅಂದ್ರೆ ಚೆನ್ನಾಗಿತ್ತು, ಇನ್ನು ಕಲಿಬೇಕು ಅನ್ನೋದಕ್ಕೋಸ್ಕರ ಯಾವತ್ತು ಚೆನ್ನಾಗ್ ಮಾಡಿದೀಯಾ ಅಂದ್ರೆ ನಾವು ಕಲಿಯಲ್ಲ ಅಲ್ಲಿ. ಸೊ ಅದಕ್ಕೆ ಹೇಳಿದ್ರು ಅಂತ ಆಮೇಲೆ ನಂಗೆ ರಿಯಲೈಸ್. ಬಟ್ ಅದ್ಭುತವಾಗಿ ರುಚಿ ಇತ್ತು ಅಂದ ನೋಡಿ. ಪ್ರತಿ ಹೆಜ್ಜೆನೂ ನಾವು ಕಲಿತೀವಿ ಅನ್ನೋದಕ್ಕೆ ಸರ್ ಜೊತೆ ಇದ್ದಾಗ ಇದು ಒಂದು ಚಿಕ್ಕ ಉದಾಹರಣೆ ಸಾಕು ನಮ್ಗೆ.
ಸೊ ಹೀಗೆ ಪ್ರತಿಯೊಂದು ಯಾರು ಏನ್ ಹೇಳಿದ್ದಾರೆ ಅಂದ್ರೆ ಅದರಿಂದ ನಾವು ಕಲಿಬೇಕು. ಚೆನ್ನಾಗಿ ಮಾಡಿಲ್ಲ ಅಂದ್ರಪ್ಪ ಇನ್ನೊಂದ್ಸರಿ ಅವ್ರಿಗೆ ಮಾಡ್ಕೊಡ್ಬಾರ್ದು ಅನ್ನೋದು ತಪ್ಪು ನಮ್ಮ ಕಲ್ಪನೆ. ಓಕೆ, ಮಾಡೋಣ, ಇನ್ನೂ ಚೆನ್ನಾಗಿ ಕಲಿಯೋಣ ಅನ್ನೋದನ್ನ ಕಲಿಬೇಕಿಲ್ಲಿ. ಎಸ್ ಥ್ಯಾಂಕ್ ಯು, ಮೇಡಮ್. ಥ್ಯಾಂಕ್ ಯು. ಎಸ್ ಗೀತಾ ಥ್ಯಾಂಕ್ ಮೇಡಮ್. ಯು ಮೇಡಮ್. ಎಸ್, ಥ್ಯಾಂಕ್ ಯು. ನಮಸ್ತೆ ತೀರ್ಥವತಿ. ನಮಸ್ತೆ ಸರ್. ಮೇಡಮ್, ನಮಸ್ತೆ. ತೀರ್ಥ ತುಂಬಾ ಚೆನ್ನಾಗಿತ್ತು. ವಿವರಣೆ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ, ನಿಧಾನವಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದರಲ್ಲಿ ಈ ಜೇನು ಯಾವ ತರ ಒಂದೊಂದು ಹೂವಿನ ಹತ್ರ ಹೋಗಿ ಮಧುವನ್ನು ಹೀರ್ಕೊಂಡು ಬಂದು ಸಂಗ್ರಹ ಮಾಡಿ ಫುಲ್ ಜೇನುತುಪ್ಪವನ್ನು ರೆಡಿ ಮಾಡ್ತದೋ ಅದೇ ತರ ನಾವು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲಿ ನಮ್ಗೆ ಜ್ಞಾನ ಸಿಗುತ್ತೆ ಅದನ್ನು ನಾವು ಕ್ರೋಢೀಕರಿಸಿಕೊಂಡು ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಬೇಕು ಎಂಬುದು ಇದು. ಅಂದ್ರೆ ಯಾವ ಟೈಮಲ್ಲಿ ಕೂಡ ನಾವು ಇದಾಗಬಾರ್ದು, ಯಾವುದು ನಮ್ಮ ಅಹಂಕಾರವನ್ನು ತೋರಿಸ್ಬಾರ್ದು. ಈಗ ಪತ್ರಿಜಿ ಗುರುಗಳೇ ಹೇಳಿದ್ದಾರೆ, ಈ ಏನೇ ನೀನು ಗೊತ್ತಿದ್ರು ನೀನು ಎಕ್ಸ್ಪರಿಮೆಂಟ್ ಮಾಡಿನೇ ನೀನು ಅನುಭವ ಜ್ಞಾನವನ್ನು ಪಡ್ಕೋ ಅಂತ, ಎಕ್ಸ್ಪೀರಿಯನ್ಸ್ ಮಾಡಿನೇ ಜ್ಞಾನ ಪಡ್ಕೋ ಅಂತ. ಅಂದ್ರೆ ಈಗ ಮೇಡಮ್ ಹೇಳಿದ್ರು, ಒಂದು ಸ್ಕೂಲಲ್ಲಿ ಕೂಡ ಅಷ್ಟೇ, ಮಕ್ಕಳು ತುಂಬಾ ಬ್ರಿಲಿಯಂಟ್ ಇದ್ರೂನು ಟೀಚರ್ಸ್ ಹೊಗಳಲ್ಲ, ಅವ್ರು ಇನ್ನೂ ಸಾಧನೆ ಮಾಡ್ಲಿ ಅಂತ. ಅದೇ ತರ ಕೂಡ ನಾವು ಕೂಡ ಏನೇ ಜ್ಞಾನ ಸಿಕ್ಕಿದ್ರು ಅದನ್ನು ನಮ್ಮ ಧ್ಯಾನದ ಮೂಲಕ ಅದನ್ನು ವಿಸ್ತರಿಸಿಕೊಂಡು ನಾವು ಬುದ್ಧರಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ. ಅಲ್ಟಿಮೇಟ್ ಈ ಧ್ಯಾನವೇ ಎಲ್ಲದಕ್ಕೂ ಮೂಲ. ಎಂತದು ಅಂತಿಮ ಗುರಿಯೇ ನಮ್ದು ಧ್ಯಾನ ಸಾಧನೆಯಿಂದಲೇ ನಮ್ಗೆ ಎಲ್ಲಾ ಅನುಭವವೂ ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ತೀರ್ಥ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಸರ್, ರಾಮಚಂದ್ರ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳು ನಮಸ್ತೆ. ಮೇಡಮ್ 2 ಪಾಯಿಂಟ್ ಹೇಳ್ಬೇಕು ಇಷ್ಟಪಡ್ತೀನಿ ಮೇಡಮ್. 1 ಪಾಯಿಂಟ್ ತೀರ್ಥ ಮೇಡಮ್ದು. ಮೇಡಮ್ ಅವರು ಹಾಡ್ದಂಗೆ ಇತ್ತು, ನನಗೆ ಹೊರಗ್ ಬರಕ್ಕೆ ಆಗ್ತಿಲ್ಲ ಧ್ಯಾನದಿಂದ. ಹೋದ್ ಸರಿನೂ ಹಂಗೆ ಆಯ್ತು ತೀರ್ಥ ಮೇಡಮ್ದು, ಇವತ್ತು ಹಂಗೆ ಆಯ್ತು, ಅಷ್ಟು ಡೀಪ್ ಆಗಿತ್ತು. 2ನೇದು ಮೇಡಮ್, ಈ ಕಾನ್ಸೆಪ್ಟ್ ತುಂಬಾ ಅದ್ಭುತ ಕಾನ್ಸೆಪ್ಟ್. ಇಲ್ಲಿ ಝೂಮ್ ಅಲ್ಲಿ ಕೂತ್ಕೊಂಡು ಹೇಳ್ಬೇಕಂದ್ರೆ ಧೈರ್ಯ ಬೇಕು, ಅನುಭವ ಬೇಕು. ಈ ಅನುಭವ ನಮಗೆ ಡೈಲಿ ಸಿಗ್ತಾ ಇದೆ, ಆದ್ರೆ ಇದೆ ಆ ಅನುಭವ ಇಲ್ಲ ನಮ್ಮ ಹತ್ರ. ಈಗ ಅನುಭವ ಸಿಗ್ತಾ ಇದೆ. ಈ ಅನುಭವನ ವೇದಿಕೆ ಒದಗಿಸ್ಕೊಟ್ಟ ಚನ್ನಬಸವ ಸರ್, ಅನಿತಾ ಮೇಡಮ್, ತುಂಬಾ ಥ್ಯಾಂಕ್ ಯು. ಅನುಭವ ಇಲ್ಲ ಅಲ್ಲ ರಾಮ್, ಅನುಭವ ಇದೆ. ಅನುಭವ ಕಂಪ್ಲೀಟ್ ಬರ್ತಿದೆ ಇಲ್ಲಿ ಮಾಡಿದಾಗ. ಧ್ಯಾನ ಇದೆ, ಬೇಕಾದಷ್ಟು ಧ್ಯಾನ ಇದೆ, ಪರಿಶ್ರಮ ಇದೆ. ಅಂದ್ರೆ ನಾವು ಆಗ್ಲೇ ರೆಡಿ ಆಗಿದ್ದೀವಿ, ಒಂದು ವೇದಿಕೆ ಬೇಕಿತ್ತು ಅಷ್ಟೇ. ಆ ವೇದಿಕೆ ಪತ್ರಿ ಸರ್ ಕೊಟ್ಟಿದ್ದಾರೆ ಅಷ್ಟೇ. ಲಲಿತಾ ಮೇಡಮ್ ಹೇಳಿದ್ರಲ್ಲ, ಪ್ರತಿಯೊಂದು ಪಾಯಿಂಟ್ ಓದ್ಬಿಟ್ಟು ಅನುಭವಕ್ಕೆ ತಗೊಂಡು ಇಲ್ಲಿ ಹೇಳ್ಬೇಕಾಗುತ್ತೆ. ಆ ಮೇಡಮ್ ಹೇಳಿದ್ದು ಕರೆಕ್ಟ್, ನಿಜ ಮೇಡಮ್. ಅದು ನಾವಿಲ್ಲಿ ಬಂದು ಹೇಳ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಅನುಭವಿಸಿರ್ತೀವಿ. ಆ ಒಂದು ಸತ್ಯ ತಿಳ್ಕೊಂಡೇ ಇಲ್ಲಿ ಬಂದು ಹೇಳ್ತಾ ಇದೀವಿ ಮೇಡಮ್. ಅದು ಎಲ್ಲರೂ ಸತ್ಯವಂತರು ಮುಂದೆ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಮೇಡಮ್. ಅದು ಅನುಭವ ಪಡ್ಕೊಂಡೇ ಮಾತಾಡ್ಬೇಕು. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರತ್ನಗಳು ಸರ್, ನಾವೆಲ್ಲ ನಟರಾಜ್ ಸರ್, ರಾಮಚಂದ್ರ ಸರ್, ನೋಡಿ ಹೆಂಗೆ ರತ್ನಗಳು ಇದಾವೆ ನೋಡಿ. ಎಲ್ಲ ಎಂತ ಆಫೀಸರ್ ಆದ್ರೂ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ನಮ್ಮ ರಾಮಚಂದ್ರ ಸರ್. ಎಸ್ ಎಸ್, ಹಾಡುಗಳು ಚೆನ್ನಾಗಿ ಬರ್ತಿದಾವ ಸರ್. ಸೂಪರ್ ತುಂಬಾ ಸೂಪರ್ ಚೆನ್ನಾಗಿ ಬರ್ತಿದಾವೆ ಸರ್. ಹಾಡುಗಳು ಸರ್. A+ ಮೇನ್ ನಿಮ್ಮ ನಾಲೆಡ್ಜ್ ಅಲ್ಲಿ, ಲಿರಿಕ್ಸ್ ನಿಮ್ದಲ್ಲ ಅಲ್ಲಿ. ಎಸ್, ಮಹೇಂದರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಜ್ಞಾನ ರವತ್ತಗಳಲ್ಲಿ 7ನೇ ಆದಂತ ಅನುಭವವೇ ಜ್ಞಾನ ಬಹಳ ಅದ್ಭುತವಾಗಿದೆ. ತೀರ್ಥತೆ ಮೇಡಮ್ ಸೊಗಸಾಗಿ ತುಂಬಾ ಮನ ಮುಟ್ಟುವ ತರ ತಿಳಿಸ್ಕೊಟ್ರು. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಪ್ರತಿಯೊಂದು ಅನುಭವವೇ ಜ್ಞಾನ. ನಾವು ಹುಟ್ಟಿನಿಂದ ಇದು ನಾವ್ ಏನು ಕಲ್ತಿದೀವಿ, ಏನ್ ಎಲ್ಲ ಅನುಭವದಿಂದ ಕಲ್ತಿರೋದು. ಬಟ್ ನಮ್ಗೆ ಅರಿವೇ ಇಲ್ಲ. ಧ್ಯಾನಕ್ಕೆ ಬರ್ತನಕಾನು ಅದ ನಾವು ಅನುಭವದಿಂದ ಮಾಡ್ತೇವೆ, ಗೊತ್ತಿಲ್ಲ. ನಮ್ಗೆ ಗೊತ್ತು ಹೆಂಗ್ ಗೊತ್ತು ಅನುಭವಿಸಿವಿ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಈಗ ನಾವು ಸಸ್ಯಾಹಾರನ ಸೇವಿಸ್ತಾ ಇದೀವಿ, ಅನುಭವಿಸಿದೀವಿ. ಸಸ್ಯಾಹಾರ ಸೇವಿಸಿ ಅದು ಕರ್ಮರಾಹಿತ್ಯ, ಪುಣ್ಯಾಹಾರ ಅಂತ ಹೇಳ್ತೀವಲ್ಲ, ಅದು ಜ್ಞಾನ. ಅದು ತಿಳಿಯೋದು ನಮ್ಮ ಧ್ಯಾನಿಗಳಿಗೆ ಮಾತ್ರ, PSM ಮಾಸ್ಟರ್ಗಳಿಗೆ ಮಾತ್ರ ಅದು ಹೇಳುವಂತ ಧೈರ್ಯ ಬರೋದು ಅವ್ರಿಗೆ ಮಾತ್ರ. ಈಗ ಎಲ್ಲೇ ಹೋಗ್ಬೇಕಾದ್ರೂ ನಾವು ಫಿಸಿಕಲಿ ಹೋದಾಗ ಇಂಥ ಕಡೆ ಮರ ಇದೆ, ಒಂದು ಇದಿದೆ, ಒಂದು ಗಿಡ ಏನು ಹೇಳ್ತೀವಿ, ಅಡ್ರೆಸ್ ಹೇಳ್ತೀವಿ ಹಿಂಗೆ ಅಂತ. ಬಟ್ ನಾವು ಯಾರ ಕೇಳ್ಕೊ ಹೋದಾಗ ಹಂಗೆ ಹೇಳಕ್ ಆಗಲ್ಲ. ಅವ್ರು ಹೇಳಿದ ಮರ ನಮ್ಗೆ ಕಾಣದೇ ಇರ್ಬೋದು, ಹೇಳಿದ ಮರ ನಮ್ಗೆ ಸಿಗದೇ ಇರ್ಬೋದು. ಅದು ನಾವೇ ಹೋದಾಗ ಅದು ಅನುಭವ.
ಅನುಭವನ ಹೇಳ್ತೀವಲ್ಲ, ಈ ತರ ಇದೆ ಅಲ್ಲಿ ಹೋಗಿ ಅಂತ, ಅದು ಜ್ಞಾನ. ನಾವು ಹುಟ್ಟಿದಂಗೆ ಇದುವರೆಗೂ ಅನುಭವದಿಂದಲೇ ಎಲ್ಲಾನು ನಾವು ಜೀವಿಸ್ತಾ ಇರ್ತೀವಿ. ಬಟ್ ಅದು ಅರಿವು ಬರೋದೇ ಧ್ಯಾನಕ್ಕೆ ಬಂದ್ಮೇಲೆ. ತುಂಬಾ ಅದ್ಭುತ ಆಗೈತೆ ಸರ್ ಧ್ಯಾನ ನವತ್ರಗಳು ಕಾನ್ಸೆಪ್ಟ್. ಬಹಳ ಒಂದೊಂದು ಕ್ಲಾಸ್ ಒಂದೊಂದು ರತ್ನಗಳೇ, ಅದಕ್ಕೆ ಬೇರೆ ವರ್ಡೇ ಇಲ್ಲ. ತುಂಬಾ ಅದ್ಭುತವಾಗಿ ನಡೀತಾ ಕ್ಲಾಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ತೀರ್ಥತೆ ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವು ಶಾಶ್ವತ ರತ್ನಗಳು. ಹಾ ಬೇರೆ ಸರ್, ರತ್ನಗಳಿಗೆಲ್ಲ ಸಾವಿದೆ, ಈ ರತ್ನಗಳಿಗೆ ಹೌದು ಸಾವಿಲ್ಲ. ಖಂಡಿತ ಸರ್, ಶಾಶ್ವತ ರತ್ನಗಳಿವು. ಹೌದು. ಹ್ಮ್. ಎಸ್ ಸರ್, Yes. ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು. Thank you. ಎಸ್ ಮಾಸ್ಟರ್ಸ್, ಸಮಯ ಆಗಿದೆ ಇವತ್ತು. ಸೊ ನಮ್ಗೆಲ್ಲ ತಿಳಿದಿದೆ. ಈ ಅದ್ಭುತವಾದಂಥ ರತ್ನವನ್ನು ತಿಳಿಸಿದಂಥ ತೀರ್ಥವತಿ ಮೇಡಮ್ಗೆ ಮತ್ತೊಂದು ಸಾರಿ ಧನ್ಯವಾದಗಳು. ಹಾಗೆ ಇವತ್ತು ತಮ್ಗೆಲ್ಲ ತಿಳಿದಿದೆ ವಿಶೇಷವಾದಂತಹ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸೊ ನಮ್ಮ ಈ PSM ಅಲ್ಲಿ ಬಂದ್ರೆ ಮಹಿಳೆ ಪುರುಷ ಅನ್ನೋದೇನು ಇಲ್ಲ, ಎಲ್ರಿಗೂ ಸಮಾನ. ಬಟ್ ಆ ಗುಣಗಳು ಹೆಚ್ಚಾಗಿದೆ, ಆ ಸ್ತ್ರೀ ತತ್ವದ ಗುಣಗಳು ಹೆಚ್ಚಾಗಿರೋದ್ರಿಂದ ಮಹಿಳೆ ಅಂತ ಹೇಳ್ತೀವಿ. ಅದಕ್ಕೆ ವಿಶೇಷವಾಗಿ ಈ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಆ ಒಂದು ಪತ್ರಿ ಸರ್ ಹೇಳಿರುವಂತಹ ವಿಷಯವನ್ನ ನಾನು ಎಲ್ಲರಿಗೂ ವಿಡಿಯೋದಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮಹಿಳಾ ದಿನಾಚರಣೆ ವಿಶೇಷ ಏನು, ಎದಕ್ಕಾಗಿ ಅಂತ ಹೇಳಿ. ಸೊ ಎಲ್ರೂ ಕೇಳಿ, ಅದ್ಭುತವಾದಂತಹ ವಿಷಯ ಅದು. ಅದೇ ರೀತಿ ಇವತ್ತಿರುವಂತಹ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಮತ್ತೊಂದು ಸಾರಿ PSM ಮೈಸೂರು ವತಿಯಿಂದ ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಬೆಳಿಗ್ಗಿನ ಒಂದು ಧ್ಯಾನ ಸತ್ಸಂಗ ಕಾರ್ಯಕ್ರಮಕ್ಕೆ, ಅದೇ ರೀತಿ ಮತ್ತೆ ರಾತ್ರಿ ಸಂಜೆ ಪಿರಮಿಡ್ ಇನಾಗ್ರೇಷನ್, ಅದೆಲ್ಲ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಅದ್ಭುತವಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳೋಣ ಅಂತ ತಮ್ಗೆಲ್ಲರಿಗೂ ಇನ್ನೊಂದ್ಸರಿ ಸ್ವಾಗತವನ್ನ ಕೋರ್ತಿದ್ದೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಅದೇ ರೀತಿ ನಮ್ಗೆಲ್ಲ ತಿಳಿದಿದೆ ಬೆಳಿಗ್ಗಿನ ಕಾರ್ಯಕ್ರಮ ಹೇಗಿದೆ, ರಾತ್ರಿ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ. ಇವತ್ತಿನಿಂದ ಪ್ರತಿ ಭಾನುವಾರ ನಮಗೆಲ್ಲ ಗೊತ್ತಿದೆ, ನಮ್ಮ ಪತ್ರಿ ಸರ್ ಅವರ ತುಳಸಿ ದಳ ಬುಕ್ ಎಷ್ಟೋ ಜನ ನಾವು ಓದಿರ್ತೀವಿ. ಈಗ ಹೇಳಿದ್ವಿ ನಾವು ಓದಿದೀವಿ ಬಟ್ ಅನುಭವಕ್ಕೆ ಬರ್ತಿಲ್ಲ ಅಂತ. ಅದಕ್ಕೋಸ್ಕರ ನಮಗ್ ಬೇಸ್ ತುಳಸಿ ದಳ ಪುಸ್ತಕವನ್ನ ಪ್ರತಿ ಭಾನುವಾರ ಇನ್ಮುಂದೆ ಒಂದು ನಮ್ಮೆಲ್ಲ ಮಾಸ್ಟರ್ಗಳು, ಪುರುಷ ಮಾಸ್ಟರ್ಗಳು ಸೇರಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ನೋಡಿ, ನಮಗೆ ಮಹಿಳಾ ದಿನಾಚರಣೆ ಮಹಿಳೆಯರು ಪ್ರಾರಂಭ ಮಾಡ್ಬೇಕು, ಇಲ್ಲಿ ಪುರುಷರು ಪ್ರಾರಂಭ ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಸಮಾನರು ಅಂತ ನಾವ್ ಇಲ್ಲೇ ತೋರ್ಸ್ಕೊಡ್ತಾ ಇದೀವಿ. ಅದಕ್ಕೆ ಇವತ್ತಿನ ದಿನದಿಂದನೇ ಪ್ರಾರಂಭ ಆಗ್ತಾ ಇದೆ, ರಾತ್ರಿ 9 ಗಂಟೆಗೆ ತುಳಸಿ ದಳ ಪುಸ್ತಕ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಬೇಡಿ, ಅದ್ಭುತವಾದಂತಹ ಕ್ಲಾಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಜ್ಞಾನ ಅಷ್ಟು ಇದೆ ಅದರಲ್ಲಿ. ಆ ಜ್ಞಾನವನ್ನ ನಾವು ಓದಿದೀವಿ, ಬಟ್ ಈಗ ಅನುಭವ ಪಡಿತಾ ಹೋಗ್ಬೇಕು ಹೇಳಿರುವಂತಹ ವಿಷಯಗಳನ್ನ. ರಾತ್ರಿ 9 ಗಂಟೆಗೆ ಆ ತರಗತಿಗೆ ಸೇರೋಣ. ಮತ್ತೊಂದು ಸಾರಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತೀರ್ಥ ಮೇಡಮ್. ಥ್ಯಾಂಕ್ ಯು ಎಲ್ರಿಗೂ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿ ಪುರುಷ ಕೂಡ ಮತ್ತೆ ಹೇಳ್ತೀನಿ, ಮಹಿಳೆಯಿಂದ ಕಲಿಬೇಕು, ಎಲ್ಲಾನು ಕಲಿಬೇಕು. ಮಹಿಳೆ ತರ ನಿಸ್ವಾರ್ಥವಾಗಿ, ಅಹಂಕಾರ ರಹಿತವಾಗಿ ಸೇವಾ ಮನೋಭಾವ ರೂಢಿಸ್ಕೋಬೇಕು. ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ಬೇಕು. ಸಮಾಜನ ಬಿಟ್ಟು ಮನೆಗೆ ಬರ್ಬೇಕು, ಹಿಮಾಲಯನ್ ಬಿಟ್ಟು ಮನೆಗೆ ಬರ್ಬೇಕು, ಮನೇಲಿ ಸಾಧನೆ ಮಾಡ್ಬೇಕು. ಸ್ತ್ರೀ ಮನೇಲೇ ಮಾಡ್ತಾಳೆ ಸಾಧನೆ, ಪುರುಷ ಹೊರಗೆ ಹೋಗ್ತಾನೆ ಬರೀ ಸಾಧನೆ ಅಲ್ಲಿದೆ ಅಂತ. ಜವಾಬ್ದಾರಿ ತಗೋಬೇಕು, ಸಂಸಾರ ಜವಾಬ್ದಾರಿ ತಗೋಬೇಕು ಪ್ರತಿ ಪುರುಷ ಕೂಡ. ಪತ್ರ ಸರ್ ಇದೇ ಹೇಳೋರು, ಪ್ರತಿ ಮಾಸ್ಟರ್ ಇದೇ ಹೇಳೋದು. ಸ್ತ್ರೀನೇ ಕೋಶ ಹೇಳ್ದಂಗೆ ಜೀವಿಸ್ತಾಳೆ, ಫುಲ್ಲೆಸ್ಟ್ ಕೆಪಾಸಿಟಿ ಜೀವಿಸ್ತಾಳೆ. ಫುಲ್ಲೆಸ್ಟ್ ಕೆಪಾಸಿಟಿ ಅಂದ್ರೇನು, ಎಲ್ಲಾನು ಪ್ರಾಪಂಚಿಕನು ಅದ್ಭುತವಾಗಿ ಎಂಜಾಯ್ ಮಾಡ್ತಾಳೆ. ಎಲ್ಲ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಸ್ತ್ರೀ. ಹಾಗೆ ಆಧ್ಯಾತ್ಮಿಕತೆಯಲ್ಲೂ ಕೂಡ ಯಾವಾಗ್ಲೂ ಇರ್ತಾಳೆ ಸ್ತ್ರೀ. ಪುರುಷ ಕೂಡ ಆಗ್ಬೇಕು, ಅವಾಗೆ ಜ್ಞಾನೋದಯ ಆಗೋದು. ಜ್ಞಾನೋದಯ ಅಂದ್ರೇನು, ಆ ಸ್ತ್ರೀ ತತ್ವ ಕಂಪ್ಲೀಟ್ ಆಗಿ ತುಂಬಿಸ್ಕೊಳೋದು ಅಂತ. ಪ್ರತಿಯೊಬ್ರು ಕೂಡ ಸ್ತ್ರೀ ಅಲ್ಲಿ ಇರುತ್ತೆ, ಬಟ್ ಅದನ್ನ ಧ್ಯಾನ ಮಾಡಿ ಅರ್ಥ ಮಾಡ್ಕೊಂತಾಳೆ. ಪುರುಷ ಧ್ಯಾನ ಮಾಡಿ ಸ್ತ್ರೀ ತತ್ವವನ್ನ ಸಂಪಾದಿಸ್ಕೊಂತಾನೆ, ಆ ತತ್ವವನ್ನ. ಸೊ ಹಂಗಾಗಿ ಎಲ್ಲಾ ಸ್ತ್ರೀಯರಿಂದ ಪ್ರತಿ ಪುರುಷರು ಕಲಿಬೇಕು, ಅಹಂಕಾರ ಬಿಡಬೇಕು. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಮತ್ತೆ ರಾತ್ರಿ 9 ಗಂಟೆಗೆ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.